ಸನ್ಫ್ಲವರ್ ಆಯಿಲಲ್ಲೇ ಅಡುಗೆ ಮಾಡಬೇಕಂತೆ. ಅದು ಫಾರ್ಚೂನ್ ಸನ್ಫ್ಲವರ್ ಆಯಿಲೇ ಅಡುಗೆ ಮಾಡಬೇಕಂತೆ. ಆರೋಗ್ಯ ಚೆನ್ನಾಗಿರುತ್ತೆ ಮುರಳಿಯವರೇ, ಸನ್ಫ್ಲವರ್ಲೇ ಅಡುಗೆ ಮಾಡಿಸಿ ತುಂಬ ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಟೈಮ್ ಬೇರೆ ಆಗೋಯ್ತು. ಲೇ ಯಾವ ಕಾಲಕ್ಕೋ ಬರೋದು ನೀವು, ಲೇ ಒಳ್ಳೆ ರಾವ್ ಕಾಲದಲ್ಲಿ ಬರ್ತಿರಲ್ಲ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ, ಯಾವ ವಿಶೇಷವಾದ ಹೋಟೆಲ್ ಅವ್ರನ್ನ ಕರೆಸಿ ವಿಶೇಷವಾದ ಅಡುಗೆ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಹೋಟೆಲಿಂದ ಬರ್ತಾ ಇದ್ದಾರೆ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್. ಬೆಂಗಳೂರಿನಲ್ಲಿ ಒಂದೊಳ್ಳೆ ಒಂದು ನಾಟಿ ಸ್ಟೈಲ್ ಹೋಟ್ಲು ಬೇಕು, ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ತಿನ್ನಬೇಕು, ಗಂಡ ಹೆಂಡತಿ ಮಕ್ಕಳೆಲ್ಲ ಹೋಗಿ ತಲೆ ಮಾಂಸ, ಕಾಲು ಸೂಪು, ಬೋಟಿ, ಚಾಪ್ಸು, ಮುದ್ದೆ, ಕೈಮಾ ತಿನ್ನಬೇಕು ಅಂದರೆ ಒಳ್ಳೆ ಹೋಟ್ಲುಗಳೇ ಇರಲಿಲ್ಲ. ಆದರೆ ಪ್ರಶಾಂತ್ ಅವರು ಶುರು ಮಾಡಿದ್ಮೇಲೆ ಅದ್ಭುತವಾಗಿರುವಂಥ ಈ ನ್ಯೂ ಪ್ರಶಾಂತ್ ಹೋಟ್ಲು ಕಡೆಯಿಂದ ಫ್ಯಾಮಿಲಿಯವರು ಹೋಗಿ ಅದ್ಭುತವಾಗಿರುವಂಥ ಊಟ ಮಾಡ್ಕೊಂಬರ್ಬೋದು. ಜೊತೆಗೆ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಒಳ್ಳೆ ರುಚಿಕರವಾದಂಥ ಊಟ ಇದೆ. ಬೆಂಗಳೂರಿನಲ್ಲಿ ಗಾಂಧಿನಗರದಲ್ಲಿ, ಬಸವೇಶ್ವರ ನಗರದಲ್ಲಿ, ತ್ಯಾಗರಾಜ್ ನಗರದಲ್ಲಿ, JP ನಗರದಲ್ಲಿ, ಜಯನಗರದಲ್ಲಿ ಅವ್ರದ್ದೆಲ್ಲ ಬ್ರಾಂಚ್ಗಳಿದೆ. ಫ್ಯಾಮಿಲಿ ರೆಸ್ಟೋರೆಂಟು, ಹೋಗಿ ಅದ್ಭುತವಾಗಿರುವಂಥ ಊಟ ಮಾಡ್ಕೊಂಬನ್ನಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಶಾಂತ್ ಹೋಟ್ಲಿಂದ. ಬನ್ರಿ ಮಿಸ್ಟರ್ ಕುಮಾರ್. ಒಂಥರ ಮದುವೆ ಗಂಡ್ರಿ ನೀವು ರೀ, ಹೊಸ್ದಾಗಿ ಬರೋರ್ತಾರ ಅಲ್ಲಿ ನಿಂತಿದ್ದೀರಲ್ರಿ ನೀವು, ಬರಬಾರ್ದೇನ್ರಿ? ಏನ್ರಿ ಮಾಡ್ತಾ ಇದೀರಿ ಇವತ್ತು? ಇವತ್ತು ಸುರ್ಮೈ ಅಂತ ಫಿಶ್ ಕರಿ ಮಾಡ್ತಾ ಇದ್ವಿ, ಮೀನ್ ಸಾರು. ಯಾಕೋ ವಾಯ್ಸ್ ಹೋಗ್ಬಿಟ್ಟೈತೆ, ಏನೋ ಟಾನಿಕ್ ಏನಾರು ಬೇಕಿತ್ತಾ? ಏನ್ ಬೇಡಿ, ಬೇಡವಾ? ಏನ್ ಬೇಡಿ, ತಾಕತ್ಕಿದ್ದವ ಏನು ಬೇಡಿ, ಇಟ್ಟಿದೀವಿ ಒಳಗಡೆ. ಇಲ್ಲ ಬೇಡಿ, ಕ್ಯಾಶ್ ಬಾಕ್ಸ್ ಅಲ್ಲೇ ಇಟ್ಟಿದ್ದೀನಿ. ಏನು ಬೇಡವಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಮೀನಿನ ಸಾರು, ನಾಟಿ ಶೈಲಿಯ ಮೀನಿನ ಸಾರನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನೀವು ಪ್ರಶಾಂತ್ ಹೋಟ್ಲಲ್ಲಿ ಮೀನ್ ಸಾರು ಕೂಡ ಸಿಗುತ್ತೆ. ಆ ಬಿಸಿ ಬಿಸಿ ಮುದ್ದೆಗೆ ಆ ಮೀನ್ ಸಾರು ತಿಂತಾ ಇದ್ರೆ ಕಳೆದೋಗ್ಬಿಡ್ತಿರ್ರಿ. ಮೀನ್ ಸಾರು ಮಾಡಕ್ಕೆ ಏನಂತಂದ್ರೆ ಹೇಳ್ರಿ ಕುಮಾರ್. ಫಿಶ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೀನು, ಹುಣಸೆ ಹಣ್ಣು, ಗೋಡಂಬಿ, ತೆಂಗಿನಕಾಯಿ ತುರಿ, ನಿಂಬೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಶುಂಠಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಗಸಗಸೆ, ಸಾಸಿವೆ, ಅರಿಶಿನ, ಧನಿಯಾ ಪುಡಿ, ಹಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರಾ ಮೀನಿನ ಸಾರಿಗೆ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ನಮಗೆ ಒಂದು ಫ್ರೈ ಪಾನ್ ಕೊಡಿ ಸರ್. ಫ್ರೈ ಪ್ಯಾನ್ ಏನಕ್ಕೆ? ಸ್ವಲ್ಪ ಎಲ್ಲ ಬಾಡಿಸ್ಕೋಬೇಕು, ಇವೆಲ್ಲ ಬಾಡಿಸಿ ಮಿಕ್ಸಿಲಿ ಹಾಕೋಬೇಕು. ಬಾಡಿಸಿ ಮಿಕ್ಸಿಲಿ ಹಾಕೊಳ್ಳೋಕೆ ಫ್ರೈ ಪ್ಯಾನ್ ಬೇಕು. ಕುಮಾರ್ ಹೆಂಗಿದೆ, ಜನಗಳೆಲ್ಲ ಬರ್ತಾ ಇದ್ರೆ ಸರ್, ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರಾ? ಫುಲ್ ಬರ್ತಾ ಇದೆ ಸರ್. ಫ್ಯಾಮಿಲಿ ಬಂದಾಗ ಒಳ್ಳೆ ಊಟ ಕೊಡ್ರಿ ಸ್ವಾಮಿ. ಒಳ್ಳೆ ಊಟನೇ ಕೊಡೋದು ಸರ್ ನಾವು. ಒಳ್ಳೆ ಊಟ, ನಾಟಿ ಶೈಲ್ ಊಟ. ಏನ್ ತಲೆ ಮಾಂಸ, ತಲೆ ಮಾಂಸಕ್ಕೆ 3 ಸರಿ ಹೋಗಿದ್ದೀನಿ, ತಲೆನೂ ಇಲ್ಲ ಮಾಂಸನೂ ಇಲ್ಲ. ಹಾಕಿ ಸರ್. ಐ ಲೈಕ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 4 ಕಾಳು ಮೆಣಸು ಹಾಕ್ತಾ ಇದೀವಿ. 4 ಕಾಳು ಮೆಣಸು ಹಾಕಿ. ಆಮೇಲೆ 4 ಮೀನಿನ ಸಾರು ತರ ಮಾಡ್ತಾರ ನಾವು. ಹೌದೌದು, ಮೀನಿನ ಸಾರು. ಪ್ರಶಾಂತ್, ನ್ಯೂ ಪ್ರಶಾಂತ್ ಹೋಟೆಲ್ನ ನಾಟಿ ಸ್ಟೈಲ್ ಹೋಟೆಲ್ ಸಿಗುವಂತ ಮೀನಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುತ್ತೆ. ಹಾಕಿ ಸರ್. 4 ಲವಂಗ, 4 ಲವಂಗ, ಒಂದು ಸ್ವಲ್ಪ ಮೆಣಸು, 2 ಪೀಸ್ ಚಕ್ಕೆ, 2 ಪೀಸ್ ಚಕ್ಕೆ. ಆಮೇಲೆ ಈ ಮೀನಿನ ಸಾರಲ್ಲಿ ಏನ್ ತಿನ್ನೋದು ಕುಮಾರ್? ಮುದ್ದೆ, ರೈಸು, ಬಾಳ್ ರೈಸ್ ಊಟ ಮಾಡೋದು ಭಾಳ ಚೆನ್ನಾಗಿರುತ್ತೆ. ಸೀದಾ ಹಾಂ. ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಸುಮ್ಮನೆ ಅದು ಕಲರ್ಗೆ ಸ್ವಲ್ಪ ಘಮ ಘಮ ಅಂತ ಇರಬೇಕು. ಅದಕ್ಕೋಸ್ಕರ ಕುಮಾರ್. ಹೌದು. ಇನ್ನೇನು ಕುಮಾರ್ ಸಮಾಚಾರ? ಕೆಲವರು ಸ್ಮೆಲ್ ಬರಬೇಕು ಅಂತ ಇದು ಮಾಡ್ತಾರೆ. ಅದು ಇದು ಹಾಕಿದ್ರೆ ನಾವು ಈ ಥರ ಮಸಾಲೆ ಕೊಟ್ಟರೆ ಕೈಯಲ್ಲಿ ಸ್ಮೆಲ್ ಬರಲ್ಲ, ಬರಲ್ಲ ಸ್ಮೆಲ್. ಓಕೆ. ಎಷ್ಟು ಕೆಜಿ ತಿಂದಿರಾ ಮೀನು? 1 kg ಸರ್. 1 kg ಮೀನು. ಓಕೆ. ಏನು ಇವತ್ತು ಫುಲ್ಲು ಮೀನಿನ ಸಾರೆ. ಮತ್ತೆ ಇನ್ನೇನು ಕುಮಾರ್ ಸಮಾಚಾರ? ಎಲ್ಲ ಹೇಳ್ಬೇಕು ಸರ್. 2ರಿಂದ 3 ಸ್ಪೂನ್ ಅಷ್ಟು ಟೊಮೊಟೊ. ಜೋರಾಗಿ 2ರಿಂದ 3 ಸ್ಪೂನ್ ಟೊಮೊಟೊ. ಓಕೆ. ನಾಟಿ ಶೈಲಿಯ ಮೀನಿನ ಸಾರು ನ್ಯೂ ಪ್ರಶಾಂತ್ ಹೋಟ್ಲವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಒಳ್ಳೆ ಒಂದು ಮೀನಿನ ಸಾರು ರೀ. ದಿನ ಮೀನಿನ ಸಾರು ಇರ್ತಾರೆ ನಿಮ್ಮ ಹೋಟ್ಲಲ್ಲಿ? ದಿನಲ್ಲ ಸರ್, ಶುಗರ್ ಸ್ಪೆಷಲ್ ಅಂತ ವಾರಕ್ಕೆ 1 ಸರಿ. ನಾನು 3 ಸರಿ ಬಂದಿದ್ದೀನಪ್ಪ. ಒಂದಿನ ತಲೆ ಮಾಂಸ ಸಿಕ್ಕಿಲ್ಲ, ಸೋಲ್ಡ್ ಔಟು. ಬೋಟಿ ಸಿಕ್ಕಿಲ್ಲ, ಸೋಲ್ಡ್ ಔಟು. ಕೈಮಾ ಸಿಕ್ಕಿಲ್ಲ, ಸೋಲ್ಡ್ ಔಟು. ಮೀನಿನ ಸಾರು ನನ್ನ ಹತ್ರ ತೋರಿಸೇ ಇಲ್ಲ ಅವರು. ಯಾವತ್ತು ಮೀನು ಸಾರು ಸಿಗೋದು? ಭಾನುವಾರ ಮಾಡ್ತೀವಿ ಸರ್. ಭಾನುವಾರನ? ಹೌದು. ಯಾವತ್ತು ನಿಮ್ಮ ಹೋಟೆಲ್ ರಜಾ ಅಂದ್ರೆ? ಸೋಮವಾರ ತಾನೆ? ಸೋಮವಾರ. ಎಲ್ಲ ನಿಮ್ಮ ಪ್ರಶಾಂತ್ ಹೋಟ್ಲುಗಳ ರಜಾನ ಅವತ್ತು? ನೀವು ಪ್ರಶಾಂತ್ ಹೋಟ್ಲೆಲ್ಲ ರಜಾ? ಒಂದೇ ಬಿಟ್ಟು, ತ್ಯಾಗರಾಜ ನಗರ ಒಂದು ಬಿಟ್ಟು. ಈ ಬಾಳೆ ಎಲೆ ಸಿಂಬಲ್ ಇರ್ತದೆ. ನೀವು ಪ್ರಶಾಂತ್ ಹೋಟ್ಲು ನಾಟಿ ಸ್ಟೈಲು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹಾಕಿರ್ತಾರೆ. ಒಂದು ಬಾಳೆ ಎಲೆ ಇರುತ್ತೆ. ಯಾಕಂದರೆ ರಸ್ತೆಲೆಲ್ಲ ನೀವು ಪ್ರಶಾಂತ್ ಹೋಟ್ಲೆ. ಇವಾಗ ಅದೇನು ಪ್ರಶಾಂತ್ ಹೋಟ್ಲು ಅಂತ ಹೆಸರು ಇಟ್ರು, ಅದು ಯಾರು ಇಟ್ರು? ಎಲ್ಲಾರ್ದು ಪ್ರಶಾಂತ್ ಹೋಟ್ಲೇನಾ? ಸ್ವಲ್ಪ ಇದಕ್ಕೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಬೇಕಾ? ಹೌದು. ಹಾಕಿ ಸರ್.
ಒಂದು 2 ರಿಂದ 3 ಸ್ಪೂನ್. 2 ರಿಂದ 3 ಧನಿಯಾ ಪುಡಿ. ಅದಕ್ಕೆ ಕೂಗು ಕಾಯಿ ಒಂದ್ ಸ್ವಲ್ಪ. ಓಕೆ. ಇನ್ನೂ 4 ಹೋಟ್ಲ್ ಓಪನ್ ಮಾಡ್ತಾ ಇದ್ರಂತೆ. ಹೌದು ಸರ್. ಎಲ್ರಿ ಮಾಡ್ತೀರಾ? ನೀವು ಬೆಂಗಳೂರು ಜಾಗನೇ ಎಲ್ಲ ಇಲ್ವಲ್ಲ ಮಾಡ್ತಾ ಇರ್ತೀವಿ ಕುಮಾರ್. ಹಾ, ಇದಕ್ಕೆ 4 ಸ್ಪೂನ್, 2 ಸ್ಪೂನ್ ಗೋಡಂಬಿ. ಹಾಕಿ. ಗೋಡಂಬಿ ಬೇರೆ ಹಾಕ್ತೀರಾ ಮೀನು ಸಾರಿಗೆ? ಹೌದು ಸರ್. ಅದೇ ನಮ್ಮದು ಪ್ರಶಾಂತ್ ಹೋಟೆಲ್ ಸ್ಪೆಷಲ್. ಸ್ಪೆಷಲ್ಲು. ಹೌದು. ಓಕೆ. 2 ಸ್ಪೂನ್ ಗಸಗಸೆ. 2 ಸ್ಪೂನ್ ಗಸಗಸೆ, ಒಂದು ಸ್ವಲ್ಪ ಗೋಡಂಬಿ, ಎಲ್ಲ ಮಸಾಲ ಹುರ್ಕೊಳ್ಳೋದು, ರುಬ್ಕೊಳ್ಳೋದು, ಮೀನು ಜೊತೆಗೆ ಹಾಕೋದು, ಫಸ್ಟು ಕುದಿಸೋದು, ಅದ್ರ ಜೊತೆ ಮೀನಿನ ಬಿಡೋದು. ಸ್ವಲ್ಪ ಹುಣಸೆ ಹುಳಿ. ಇದೇ ಮೇನು. ಹಾಕಿ. ಹುಣಸೆ ಹುಳಿ, ಹುಣಸೆಹಣ್ಣಿನ ಕಿವುಚಿಟ್ಕೊಂಡು ಬಿಸಿನೀರಲ್ಲಿ ನೆನೆಸಿ ಹುಣಸೆಹಣ್ಣಿನ ಕಿವುಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹುಣಸೆ ಹುಳಿ. ಗೋಡಂಬಿ ಗಿಡಂಬಿಯಲ್ಲಿ ಹಾಕಿ ಸ್ವಲ್ಪ ಗಟ್ಟಿಗೆ ಮಾಡಿ ರುಚಿಯಾಗಿ ಮಾಡಿ ಕೊಟ್ಬಿಡ್ತಾರೆ ಪ್ರಶಾಂತ್ ಹೋಟ್ಲವರು. ಅಲ್ಲಿ ಹೋಗಿದ್ದಿನ ಮೀನೇ ಸಿಗಲ್ಲ ನಮಗೆ. ಆಯ್ತಾ? ಹೌದು ಸರ್. ರುಬ್ಕೋತೀರಾ? ಹೌದು. ಆಫ್ ಮಾಡ್ಲಾ? ಆಫ್ ಮಾಡಿ. ಕುಮಾರ್, ಹೇಳಿ ಸರ್. ಏನ್ ಕುಮಾರ್ ಊರು ಬಂದು ಮದ್ದೂರು, ಏನ್ ಬಸ್ ಇಳಿಯಕ್ ಬಿಡಲ್ವಂತೆ ಜನ, ಟ್ರೈನ್ ಇಳಿಯಕ್ ಬಿಡಲ್ವಂತೆ. ಕುಮಾರ್ ಬಂದ್ರು, ಪ್ರಶಾಂತ್ ಹೋಟ್ಲು ಕುಮಾರ್ ಬಂದ್ರು, ಪ್ರಶಾಂತ್ ಹೋಟ್ಲು ಕುಮಾರ್ ಬಂದ್ರು, ಪ್ರಶಾಂತ್ ಹೋಟ್ಲು ಕುಮಾರ್ ಬಂದ್ರು. ನಿಮ್ದೇ ಸರ್ ಅದು. ನಿಮ್ ಶ್ರಮ, ನಿಮ್ಮ ರುಚಿ ರೀ. ನಾವೇನ್ ಮಾಡ್ತೀವಿ ಮಣ್ಣಂಗಟ್ಟಿ. ಬಿಡಿ. ಸಾಕಾ ಮೀನ್ ಸರ್ಗಿದು? ಸಾಕು. ಆಯ್ತಾ? ಆಯ್ತು ಸರ್. ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಸಿವೆ ಹಾಕ್ತಾ ಇದೀವಿ. ಸಾಸಿವೆ ಸ್ವಲ್ಪ. ಹಾಕಿ ಸರ್, ಹಾಕಿ. ಸಾಸಿವೆ, ಸ್ವಲ್ಪ ಕರಿಬೇವು. ಹಾಕಿ. ಆಮೇಲೆ ಸ್ವಲ್ಪ ಈರುಳ್ಳಿ. ಸಾಸಿವೆ, ಕರಿಬೇವು, ಈರುಳ್ಳಿ, ಮೀನಿನ ಸಾರು. ನೀವು ಪ್ರಶಾಂತ್ ಹೋಟೆಲ್ನ ಮೀನಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಸಿಮೆಣಸಿಕಾಯಿ. ಓಕೆ. ನಾಟಿ ಸ್ಟೈಲಿನ ಮೀನಿನ ಸಾರು ಇದು. 1.5 ಸ್ಪೂನ್. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿನ? ಒಂದು ಬೆಳ್ಳುಳ್ಳಿ ಮಾತ್ರ. ಬೆಳ್ಳುಳ್ಳಿ ಮಾತ್ರ ಫಸ್ಟು. 1 ಸ್ಪೂನ್ ಶುಂಠಿ. 1.5 ಸ್ಪೂನು ಬೆಳ್ಳುಳ್ಳಿ, 1 ಸ್ಪೂನು ಶುಂಠಿ ಪೇಸ್ಟು ಹಾಕಿ ಸರ್. ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಚೆನ್ನಾಗಿ ಎಣ್ಣೆ ಹುರ್ಕೊಳ್ತಾ ಇದೀವಿ. ಸಾಸಿವೆ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಕರಿಬೇವು ಹಾಕಿದ್ದೀವಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ. ಸರ್ ಹಾಕೋಬೋದು, ಹಾಕೊಳ್ಳಿ ಸರ್. ಹುಣಸೆ ಹುಳಿ. ಹುಣಸೆಯ ರಸ. ನೀವು ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ನಾಟಿ ಶೈಲಿಯ ಮೀನಿನ ಸಾರು. ನೀವು ಪ್ರಶಾಂತ್ ಹೋಟೆಲಿನ ಸ್ಪೆಷಲ್ ಮೀನಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ನೀರು ಹಾಕ್ತಾ ಇದೀವಿ. ಹಾಕಿ ಸರ್. ಸ್ವಲ್ಪ ಉಪ್ಪು. ಒಳ್ಳೆ ಉಪ್ಪು ಹಾಕಿದೀವಿ. ಒಳ್ಳೆ ಮೀನಿನ ಸಾರಿನ ವಾಸನೆ ಬರೋಕ್ಕಿನ್ನ ಶುರು ಆಗಿಲ್ಲ. ಏನದು? ಚಿಲ್ಲಿ ಪೌಡ್ರು. ನಿಮ್ದು ಎರಡು ಚಿಲ್ಲಿ ಪೌಡ್ರಾ? ಹೌದು ಹೌದು ಸರ್. ಓಕೆ. ನಮ್ದೇನು ಕೆಂಪಿಲ್ವಾ? ಕೆಂಪೈತೆ ಸರ್, ಫುಲ್ ಕೆಂಪಿದೆ. ಓಹೋ, ಸ್ವಲ್ಪ ಕಪ್ಪಿರ್ಬೇಕೇನೋ. ಹೌದು. ಅಚ್ಚ ಖಾರದ ಪುಡಿನೂ ಹಾಕಿದ್ದಾರೆ. ಫೈನಲ್ ಆಗಿ ರುಬ್ಬಿಟ್ಕಿರೋಂಥ ಮಸಾಲ, ಮೀನಿನ ಸಾರಿನ ಅಪ್ಪಟ ಮಸಾಲ ರೆಡಿಯಾಗಿದೆ. ಅದನ್ನ ಹಾಕಿ ಅದರೊಳಗೆ ಮೀನನ್ನ ಬಿಟ್ಟರೆ ಮೀನು ಒಂದ್ಸರಿ ಈಜಾಡಿದ್ರೆ ರೆಡಿ ಆಗಿಬಿಡುತ್ತೆ. ಹಾಕೋಬೋದು, ಎಣ್ಣೆ ಬಿಟ್ಟಿದೆ. ಮೇನ್ ಮಸಾಲ ಇದು. ನೀವು ಪ್ರಶಾಂತ್ ಹೋಟೆಲ್ನ ನಾಟಿ ಸ್ಟೈಲಿನ ಸ್ಪೆಷಲ್ಗೆ ಇದೇ ಮಸಾಲ. ಸ್ವಲ್ಪ ನೀರು ಹಾಕ್ತಾ ಇದೀನಿ. ಹಾಕಿ ಸರ್. ಸ್ವಲ್ಪ ಏನು ಬೇಜಾನ್ ನೀರು ಬೇಕು, ಹಾಕಿ. ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ನಿಮ್ಮ ಹೋಟ್ಲಲ್ಲಿ ಮೀನನ್ನ? 2 ಪೀಸ್ ಸರ್. 2 ಪೀಸಾ ಮೀನಿನ ಸಾರಿಗೆ? ಹೌದು. ಹಾಕಿ. ಇದೇ ಕಲರ್ ಮೀನಿನ ಸಾರಲ್ಲ ನಿಮ್ಮದು? ಕಲರ್ ಬರುತ್ತೆ, ಇನ್ನೊಂದು ಸ್ವಲ್ಪ ಕಲರ್ ಸ್ವಲ್ಪ ಕಲರ್ ಬರುತ್ತಂತೀರಾ? ಬರುತ್ತೆ. ಓಕೆ, ರೆಡಿ. ನೀನು ಹಾಕ್ಬೇಕು ಸ್ವಾಮಿ. 2 ಪೀಸ್ ಜೀರಿಗೆ ಪೌಡ್ರ್ ಹಾಕ್ಬೇಕು. ಕುದೀತಾ ಇದೆ, ಕುದೀತಾ ಇದೆ, ಕುದೀತಾ ಇದೆ. ಕುದ್ದ ಮೇಲೆ ಜೀರಿಗೆ ಪೌಡ್ರ್ ಹಾಕ್ಬೇಕು ಸ್ವಲ್ಪ. ಕುದ್ದಾದ್ಮೇಲೆ ಜೀರಿಗೆ ಪೌಡ್ರಾ? ಓಕೆ. ಓಹೋ, ಜೀರಾ ಪೌಡರ್. ಆಮೇಲೆ ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ ಪೌಡ್ರ್. ಗರಂ ಮಸಾಲ 1 ಸ್ಪೂನು. ಪೆಪ್ಪರ್ 1/2 ಸ್ಪೂನ್. ಪೆಪ್ಪರು ಬೇಕಾ? ಹಾಂ. ಹಾಕಿ 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 ಹಾಕಿ. ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಇನ್ನೇನು ಭಾನುವಾರ ಬಂದರೂ ಮೀನು ಸಾರು ಸಿಗಲ್ಲ, ಸೋಮವಾರ ಬಂದರೂ ಸಿಗಲ್ಲ. ಬಿಡಿ. ಇಷ್ಟೇ ಗಟ್ಟಿನಾ ಮೀನು ಸಾರು? ಹೌದು ಸರ್. ಇನ್ನೂ ಗಟ್ಟಿ ಬೇಕಾದ್ರೆ ಇನ್ನೂ ಗಟ್ಟಿ ಮಾಡ್ಬೋದು. ಗಟ್ಟಿ ಬೇಡ ರೀ, ಸಾಕು. ಮೀನು ಸಾರು ಯಾವಾಗಲೂ ಗಟ್ಟಿಗೆ ತೆಳ್ಳಗಿರ್ಬೇಕು. ತೆಳ್ಳಗಿರ್ಬೇಕು. ಆ ಮೀನಿಗೆ ಏನು ಮಾಡ್ಕೊಂಡ್ ಬಂದಿದ್ದೀರಾ ಅವತರನಾ? ಅದು ಮೀನಿಗೆ ಹುಣಸೆ ಹುಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ನೆನೆಸಿದೀವಿ. ಅದನ್ನ ಏನೇನು ಹಾಕಿದ್ದೀರಾ ಆ ಮೀನಿಗೆ? ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಈ ಮೀನಿಗೆ ಹುಣಸೆ ಹುಳಿ, ಉಪ್ಪು, ಅರಿಶಿನವನ್ನ ಹಾಕಿ ನೆನೆಸಿದರು. ಎಷ್ಟು ಅವರ್ ನೆನೆಸ್ಬೇಕು? ಏನು ಮಾಮೂಲಿ 1/2 ಅವರ್ ನೆನೆಸಿದ್ರು ಸಾಕು. ಏನು ಒಂದು 10 ನಿಮಿಷ 20 ನಿಮಿಷ ನೆನೆಸಿದ್ರು ಸಾಕು. ಯಾಕೆಂದ್ರೆ ಹುಣಸೆ ಹುಳಿಯಿಂದ ಇದು ಸ್ಮೆಲ್ಲು ನಮಗೆ ಬರೋಲ್ಲ. ಮೀನಿನ ವಾಸನೆ ಇರಲ್ಲ, ಮಣ್ಣಿನ ವಾಸನೆ ಬರಲ್ಲ, ಅಷ್ಟು ಕಮ್ಮಿ ಬರುತ್ತೆ ಸ್ಮೆಲ್ಲು. ಓಕೆ. ಏನೇ ಮಾಡಿದ್ರು ಅದಾಗ ಏನಾದ್ರೆ ಕೆಲವರು ಸ್ಪೀನ್ ಮುಟ್ಬಿಟ್ಟು ಅದನ್ನ ಯಾವ್ದಾರು ಮುಟ್ಟಿದ್ರೆ ಅದು ನೀರು ಕುಡಿದ್ರೆ ಲೋಟ ಸ್ಮೆಲ್ ಬರ್ತಾರೆ. ಲೋಟ ಎಲ್ಲ ಗಬ್ಬಾಸೆ ಬಂದ್ಬಿಡ್ತದೆ. ಅದರಿಂದ ಏನಾಗುತ್ತೆ ಇದಾಗ್ತದೆ, ಇದು ಸ್ಮೆಲ್ ಬರಲ್ಲ. ಅಂದ್ರೆ ನಿಂಬೆ, ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿರುವಂಥದ್ದು. ಹೌದು. ಬಿಡ್ಬೋದು, ಬಿಡಿ ಸರ್, ಬಿಡಿ ಬಿಡಿ. 1 kg ಮೀನಿದೆ. ಹೌದು. ಇದೇ ಮೀನಾ ಪರ್ಮೆಂಟು? ಅಂಜಲ್ ಗಿಂಜಲೆಲ್ಲ ಮಾಡಲ್ಲ? ಇಲ್ಲ ಇಲ್ಲ, ಇದೇ ಮೀನು, ಇದೇ ಮೀನಿನ ಸಾರು. ಹೌದು. ಎಲ್ಲಿ ಹಿಡ್ಕೊಂಡ್ಬಿಡ್ತೀರಾ ಮೀನ? ಸಮುದ್ರದ ಮೀನ. ಈ ನೀರಲ್ಲೇ ಅದು ಹಾಕ್ಬಿಟ್ಟಿದ್ದೀರಾ? ಹುಣಸೆ ಹಣ್ಣಿನ ನೀರಲ್ವಾ? ಹೌದು ಹೌದು.
ಫಸ್ಟ್ ತೊಳ್ಕೊತೀವಿ ಕ್ಲೀನಾಗಿ ನೀಟಾಗಿ ತೊಳೆದು ಹ್ಮ್ ಆಮೇಲೆ ಹುಣಸೆ ಹುಳಿ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೆನೆಸಿರೋದು. ನೆನ್ಸಿಟ್ಟಿರೋದು. ಯಾಕೆಂದ್ರೆ ಸಡನ್ಲಿ ಇವಾಗ ತೆಗೆದ್ರೆ ಸಪ್ಪೆ ಹೊಡೆದ್ಬಿಡುತ್ತೆ. ಇದನ್ನ ಸ್ವಲ್ಪ ನೆನೆಸಿರಿ ಇದು ಹಿಡಿದಿರ್ತಿದೆ ಹಿಡಿದಿರುತ್ತೆ, ಉಪ್ಪು ಖಾರ ಹಿಡಿದಿರ್ತಿಲ್ಲ, ವೈಟ್ಗೆ ಸಪ್ಪೆ ಸಪ್ಪೆ ಹೊಡಿತಾ ಇರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ತಿಂತೀವಿ ಇಲ್ಲ ಮೀನ್ ಸಾರು ಮಾಡಿ ಯಾವತ್ತು ತಂಗಳು ತಿನ್ಬೇಕು ಅಂತಾರೆ. ಓಹೋ, ಅಂದ್ರೆ ಏನು ಇವತ್ತಿನ ಇಟ್ಬಿಟ್ಟು ನಾಳೆ ಬೆಳಗ್ಗೆ ತಿನ್ಬೇಕು? ಹೌದು, ಅವಾಗಲೇ ಒಂದು ಟೇಸ್ಟ್ ಇದಕ್ಕೆ ಮೀನಿನ ಸಾರಿಗೆ. ಏನೋ ಹಂಗೆಲ್ಲ ಹೇಳ್ತಾರಪ್ಪ. 1 kg ಮೀನ್ ಬಂದಿದ್ಯಾ? ಹೌದು ಸರ್. 1 kg ಮೀನ್ ಒಂದು 10 ಪ್ಲೇಟ್ ಆಗುತ್ತಾ? 10 ಪ್ಲೇಟ್ ಆಗಲ್ಲ ಸರ್, ಆಗಲ್ವಾ? 5 ರಿಂದ 6 ಪ್ಲೇಟು ಅಷ್ಟೇನಾ? ತಲೆಗಿಲೆಲ್ಲ ತೆಗಿಬೇಕಲ್ಲ ಸರ್. ತಲೆ ಬಾಲ ಮುಳ್ಳು ಎಲ್ಲ ತೈತಿರ ತಾನೇ? ಮುಚ್ಬಿಡ್ಲಾ? ಮುಚ್ಚಿ ಸರ್. ಅಪ್ಪಣ್ಣ ಅಪ್ಪಾಡಿ ಬನ್ರಿ ರೀ ಕುಮಾರ್, ಮುಂದೆ ಬನ್ರಿ. ಏನ್ ಬೇಕಿವ ನಿಮ್ಗೆ? ಕೊತ್ತಂಬರಿ ಸೊಪ್ಪು ಬೇಕು, ಸ್ವಲ್ಪ ಹಾಕ್ಬೇಕು. ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ಸ್ವಲ್ಪ. ಜೋರಾಗಿ ಮಾತಾಡ್ರಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಲ್ಲಿ ಯಾರು ಹೇಳ್ತೀನಿ, ನಾನು ಹೇಳ್ರಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ಸರ್. ಓಕೆ, ಆಮೇಲೆ ಸ್ವಲ್ಪ ನಿಂಬೆ ಉಳಿಬೇಕಾಯ್ತು. ಮೀನ್ನ ಸಾರೊಳಗೆ ಕುದಿಬೇಕಂದ್ರೆ ಒಂದು ಕುದಿ ಬಂದ ತಕ್ಷಣ ಇಳಿಸ್ಬಿಡ್ಬೇಕು. ಅದಕ್ಕೆ ಹೇಳೋದು ಅದನ್ನ ಒಂದಿನ ಮಾಡಾದ್ಮೇಲೆ ತಿನ್ಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಇದು ಜಾಸ್ತಿ ಹೊತ್ತು ಮೀನು ಕುದಿಯಲ್ಲ, ಅದು ನೆನಿಬೇಕು. ಆ ಸಾರಲ್ಲಿ ಆ ಮೀನು ನೆನಿಬೇಕು, ಅವಾಗ ರುಚಿ ಜಾಸ್ತಿ ಬರುತ್ತೆ ಅಂತ. ಏನ್ ಕುಮಾರ್? ಹೌದು, ಯಾವತ್ತು ಒಂದು ಸರಿ ಮೀನಿಂದು ಒಂದು ಇದಿದ್ರೆ ಒಂದು ದಿನ ಇಟ್ಟು ಮಾಡಿದ್ರೆ ಚೆನ್ನಾಗಿರ್ತದೆ, ಭಾಳ ಟೇಸ್ಟು. ಅದರಲ್ಲಿ ಏನೋ ಒಂಥರ ಅದ್ಭುತ. ಹಂಗಂತೀರಾ? ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಾಮಿ. ಓಕೆ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು. ಸ್ವಲ್ಪ ನಿಂಬೆಹಣ್ಣು. ಹುಳಿನೇ ಮುಖ್ಯ ಇದಕ್ಕೆ. ಹುಳಿ ಇದ್ದಷ್ಟು ಮೀನಿನ ಸಾರಿನ ರುಚಿ ಬೇರೆ. ನೀವು ಪ್ರಶಾಂತ್ ಹೋಟ್ಲ ಸ್ಪೆಷಲ್ ಸುರಮಿ ಫಿಶ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ, ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಮೀನಿನ ಸಾರನ್ನ ಮಾಡಿಕೊಟ್ಟಿದ್ದಾರೆ. ನ್ಯೂ ಪ್ರಶಾಂತ್ ಹೋಟ್ಲು ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟ್ಲು, ಜೊತೆಗೆ ಕುಟುಂಬದ ಸಮೇತ ಹೋಗಿ ಬೇಕಾದನ್ನ ತಿನ್ನೋವಂಥ ಹೋಟ್ಲು ಒಂದು ಬೇಕು ಅಂದರೆ ಬೆಂಗಳೂರಲ್ಲಿ ಇರೋದು ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲು ಮಾತ್ರ. ಬನ್ನಿ ಕುಮಾರ್, ಬನ್ರಿ 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 ಕೂತ್ಕೊಳ್ರಿ. ಇವಾಗ ಹೇಳ್ರಿ, ಇದ್ರ ಜೊತೆ ಏನು ತಿನ್ನೋದು ಅಂತ ಕರೆಕ್ಟಾಗಿ ಹೇಳ್ಬಿಡಿ ನನಗೆ. ಇದ್ರ ಜೊತೆ ಬಾಯ್ಲ್ಡ್ ರೈಸ್ ತಿನ್ಬೇಕು ಸರ್. ಬಾಯ್ಲ್ಡ್ ರೈಸ್ ತಂದಿದ್ದೀರಾ? ಮತ್ತೆ ಬರೀ ಕೈಲಿ ಬಂದ್ಬಿಟ್ರೆ ನೀವು ನಾವ್ ಹೆಂಗ್ ತಿನ್ನೋದು ಬಾಯ್ಲ್ಡ್ ರೈಸ್ನ? ರೈಸಲ್ಲಿ ಯೂಸ್ ಮಾಡಿ, ಇಲ್ಲ ಚಪಾತಿ ಯೂಸ್ ಮಾಡಿ ಪರವಾಗಿಲ್ಲ. ಚಪಾತಿಗೆಲ್ಲ ಮೀನು ಸಾರು ಚೆನ್ನಾಗಿರಲ್ಲ. ಮುದ್ದೆಗೆ ಚೆನ್ನಾಗಿರುತ್ತೆ. ಮುದ್ದೆಗೆ ಚೆನ್ನಾಗಿರ್ತದೆ, ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಏನಂತ ಚೆನ್ನಾಗಿರಲ್ಲ, ರೈಸಿಗೆ ಚೆನ್ನಾಗಿರುತ್ತೆ. ಒಳ್ಳೆ ರೈಸ್ಗೆ ಈ ಮೀನು ಸಾರು ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಹೇಶ್ ಪೂಜಾರಿ ಅವರು ಬಂದಿದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲು ಕಡೆಯಿಂದ. ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟ್ಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮೀನಿನ ಸಾರು ಭಾನುವಾರದೊತ್ತು ಮಾತ್ರ ಸಿಗುತ್ತೆ. ಮೀನಿನ ಸಾರು ಬೇರೆ ದಿನ ಸಿಕ್ಕದೇ ಇಲ್ಲ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿನ ಕರ್ಕೊಂಡೋಗಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಬೇಕಾಗಿರುವಂಥ ಚಿಕನ್ನು, ಮಟನು, ತಲೆ ಮಾಂಸ, ಕಾಳು ಸೂಪ್, ಬೋಟಿ ಎಲ್ಲ ಬಾರ್ಸಾಕ್ಬೋದು. ಟೇಸ್ಟ್ ಮಾಡೋಣ. ಮಾಡಿ. ಹೇಳಿ ನಿಮ್ಮ ಮಹೇಶ್ ಪೂಜಾರಿ ಇವರು. ಬರ್ತಾ ಇದೆ ಸರ್. ಮಹೇಶ್ ಬನ್ರಿ, ಇಲ್ಲಿ ಒಳ್ಳೆ ಕತೆ ಆಯ್ತಲ್ರಿ, ಮಂಗಳೂರು ಕತೆ ಎಂಥದ್ದು ಬಾಳೆ. ಕುಳಿತುಕೊಳ್ಳಿ ಬನ್ನಿ, ಕೂತ್ಕೊಳ್ಳಿ. ಮತ್ತೆ ಯಾವ ಬ್ರಾಂಚ್ ನೋಡ್ಕೊಳ್ಳೋದು ನೀವು? ನಾವು ಗಾಂಧಿನಗರ. ಗಾಂಧಿನಗರದವ್ರು. ಇಲ್ಲಿ ನೋಡಿಲ್ವಲ್ಲ ನಿಮ್ನ? ಸರ್ವಿಸ್ ಮಾಡಿದ್ನಲ್ಲ. ಇದ್ರ ಇವರು. ಓಕೆ, ಮಹೇಶ್ ಪೂಜಾರಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ ಸರ್. ನಮ್ಮ ಹೋಟ್ಲು ನಿಜವಾಗಿ ಶುದ್ಧವಾದ ಐಟಮ್ ಕೊಡ್ತಾ ಇದೆ ಮತ್ತು ಒಳ್ಳೆ ಸರ್ವಿಸ್ ಸಹ ಕೊಡ್ತಾ ಇದೆ. ಹೌದಾ ಮಾರ್ರೆ? ಅದಕ್ಕೋಸ್ಕರ ನಮ್ದು ಫ್ಯಾಮಿಲಿ ಕ್ರೌಡ್ ಜಾಸ್ತಿ. ಫ್ಯಾಮಿಲಿ ಕ್ರೌಡ್ ಇರಬೇಕು. ಯಾಕಂದ್ರೆ ಫ್ಯಾಮಿಲಿ ಕ್ರೌಡ್ ಊಟ ಮಾಡಕ್ ಜಾಗನೇ ಇಲ್ಲ ರೀ ಬೆಂಗಳೂರಲ್ಲಿ. ಬೇರೆ ಬೇರೆ ಐಟಮ್ಗಳಿಗೆಲ್ಲ ಇದೆ, ಆದ್ರೆ ನಾಟಿ ಸ್ಟೈಲ್ ತಿನ್ಬೇಕು ಅನ್ನೋರಿಗೆ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು, ಚಾಪ್ಸು, ತಲೆ ಮಾಂಸ, ಬೋಟಿ ತಿನ್ನಕ್ಕೆ ಎಲ್ರಿ ಇದೆ. ಮನೆಗೆ ಪಾರ್ಸಲ್ ತೊಗೊಂಡಾಗ ಎಂಟಿ ಕೊಡಬೇಕಾಗಿತ್ತು. ಇವಾಗ ಅವೆಲ್ಲ ಸೀನೇ ಇಲ್ಲ. ಅದ್ಭುತವಾದಂಥ ಈ ರೆಸ್ಟೋರೆಂಟ್ಗಳಿದೆ. ಎಲ್ಲ ಕಡೆ ಫ್ಯಾಮಿಲಿ ರೆಸ್ಟೋರೆಂಟ್ ಕುತ್ಕೊಳ್ಳೋಂಗೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. AC ಇದೆ, ಕೂತ್ಕೊಂಡು ಚೆನ್ನಾಗಿ ಬಾರಿಸ್ಬೋದು. ಬರ ಇಲ್ಲಿ ನೇಪಾಳಿ. ಇದ್ರೊಟ್ಟಿಗೆ ವೈಟ್ ರೈಸು, ಬಾಯ್ಲ್ಡ್ ರೈಸ್. ಇವರು ಬರೀ ಕೈಲಿ ಬಂದ್ರೆ ನಾ ಎಂತ ಬಾಯ್ಲ್ಡ್ ರೈಸ್ ತಿನ್ನೋದು ಮಾರ್ರೆ? ಮುದ್ದೆ ಊಟ. ಬಿಸಿ ರೈಸ್ ನಮ್ಮ ಹೋಟ್ಲು ತಾನೇ ಇದೆ. ನಮ್ಮ ಹೋಟ್ಲಿದೆ. ಓಕೆ, ಬಿಸಿ ರೈಸ್ ಮಾಡ್ಕೊ ಬಂದಿನಿ. ಓಕೆ ಅಣ್ಣ, ಮುದ್ದೆ ಮಾಡೋಣ ಬೇಡವಾ? ಮೀನಿನ ಸಾರೇ ಇದೆ ಇವತ್ತು, ಅದನ್ನೇ ಸಪ್ಲೈ ಮಾಡ್ಬೋದು. ಇಷ್ಟೊಂದು ಮಾಡಿ ಇಟ್ಟವ್ರು ಹೋಗಲೇ ತಿರ್ಗಿ ಏನು ಮಾಡ್ತೀಯ ಹೋಗೋ. ಅಣ್ಣ, ನಮ್ಮ ಹೋಟ್ಲಲ್ಲಿ ಒಂದು ದಿವಸನೂ ಮೀನು ಮಾಡೇ ಇಲ್ಲ. ಇವತ್ತು ಮಾಡಿ ಇಟ್ಟವ್ರಲ್ಲ, ಬೋರ್ಡ್ ಚೇಂಜ್ ಮಾಡು. ಅವ್ರದೇ ಹೋಟ್ಲು ನಮ್ಮ ಹೆಸ್ರು ಹಾಕೊಂಡು ಓಡಿಸಿದ್ರೆ ಆಯ್ತು. ಅಲ್ಲಣ್ಣ, ನನಗೂ ತಿನ್ನಂಗೆ ಆಗ್ತಿದೆ, ಅದಕ್ಕೆ. ಹೋಗೋ ಒಳಗಡೆಗೆ. ಒಂದು ಪೀಸಾರ ಕೊಡೋಣ. ಯಾವಾಗಲೇ ಕೊಡ್ತೀನಿ, ಹೋಗೋ. ಮೀನಿನ ಊಟಕ್ಕೆ ಯಾವಾಗಲೂ ಮಾರ್ಯಾರೆ ಈರುಳ್ಳಿ ಇರಬೇಕು. ಈರುಳ್ಳಿ ಇರಬೇಕು. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಮಾಡಿ ಮಾಡಿ. ಹುಳಿ ಜ್ವರ ಇದೆ. ಉಪ್ಪು, ಖಾರ, ಹುಳಿ ಜಾಸ್ತಿ ಆಗಬೇಕು. ಇನ್ನು 1 hour ಬಿಟ್ಟು ತಿನ್ನಿ ಸರ್, ತುಂಬ ಟೇಸ್ಟ್ ಇರುತ್ತೆ. ಇನ್ನೂ ಇವೆಲ್ಲ ಟೇಸ್ಟ್ ಚೆನ್ನಾಗಿದೆ.
ಹೇಳಿ ಸರ್. ಅದ್ಭುತ ಅದ್ಭುತವಾಗಿದೆ. ಫಿಶ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿದಿದೆ ಸರ್. ಉಪ್ಪು ಖಾರ ಹುಳಿ ಎಲ್ಲ ಅದ್ಭುತ ಹಿಡ್ದಿದೆ. ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಮುದ್ದೆಗೆ ಫಿಶ್ ಟೇಸ್ಟ್ ಕರೆಕ್ಟಾಗಿ ಬಂದಿದೆ ಸರ್. ಸರಿಗಿದೆ ರೀ. ಅದ್ಭುತವಾಗಿ ಮಾಡಿದ್ದೀರಾ. ಯೂಶಲಿ ಮನೇಲಿ ಮಾಡಿದಾಗ ರುಚಿ ಬರಲ್ಲ, ಯಾಕಂದರೆ ಈ ಕ್ರಮದಲ್ಲಿ ನಾವು ಮಾಡಲ್ಲ. ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಒಂದೊಂದು ಸಕ್ಕತ್ತಾಗಿದೆ ಬಿಡಿ. ಎಲ್ಲರ ಮನೇಲೂ ಮೀನು ಸಾರು ಹಿಂಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು. ಆಮೇಲೆ ಗಾಂಧಿನಗರ ಬರಬೇಕು ಅಂದರೆ ಯಾವ ನಂಬರ್ ಫೋನ್ ಮಾಡ್ಬೇಕು ನಿಮಗೆ? ಹೇಳಿ ನಂಬರ್ ಹೇಳಿ. ಒಂದು 9632102096 ಹೇಳಿ 9632102096 ಈ ನಂಬರ್ ಫೋನ್ ಮಾಡಿ. ಯಾವ ಬ್ರಾಂಚಿಗೆ ಬೇಕಾದ್ರೂ ಮಾಹಿತಿಗಳನ್ನ ಕೊಡ್ತಾರೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ್. Thank you. ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತೀವಲ್ಲ, ಅದ್ಭುತವಾಗಿ ಮಾಡಿದ್ದಾರೆ ನೀವು ಪ್ರಶಾಂತ್ ಭಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಖಂಡಿತವಾಗ್ಲೂ ಇವಾಗಲೇ ಮೀನು ತರಿಸಿ ಇವಾಗಲೇ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಇದನ್ನು ನಮ್ಮ ತುಂಬ ಜನ ಫ್ರೆಂಡ್ಸ್ಗಳು ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಕೊಡಬೇಕು. ಈಗ ತಗೊಂಡ ಒಂದು ಸ್ಮಾಲ್ ಬ್ರೇಕ್. ಫಿಶ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಕಾಳು ಮೆಣಸು, ಲವಂಗ, ಚಕ್ಕೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ, ಧನಿಯಾ ಪುಡಿ, ತೆಂಗಿನಕಾಯಿ ತುರಿ, ಗೋಡಂಬಿ, ಗಸಗಸೆ, ಹುಣಸೆ ರಸ ಹಾಕಿ ಬಾಡಿಸಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅರಿಶಿನ, ಹುಣಸೆ ರಸ, ನೀರು ಹಾಕಿ ಕುದಿಸಿ ಉಪ್ಪು, ಅಚ್ಚ ಖಾರದ ಪುಡಿ, ರುಬ್ಬಿದ ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಹುಣಸೆ ರಸ, ಉಪ್ಪು, ಅರಿಶಿಣದಲ್ಲಿ ನೆನೆಸಿಟ್ಟ ಮೀನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ರುಚಿಯಾದ ನ್ಯೂ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಫಿಶ್ ಕರಿ ನಿಮ್ಮನೆಯಲ್ಲೂ ರೆಡಿ. ಏಟಿ ಮುಳ್ಳಿ ಯಾರು ಬರ್ತಾ ಇದ್ದಾರೆ? ಯಾರು ಮಿಲ್ಟ್ರಿ ಹೋಟೆಲ್ ಅಡುಗೆ ಮಾಡಕ್ಕೆ ಬರ್ತಾ ಇದ್ದಾರೆ ಇವತ್ತು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ತಮ್ಮ ಹೆಸರು ಗೊತ್ತಾಗಿಲ್ಲ? ಲೀಲಾ ಲಕ್ಷ್ಮೀನಾರಾಯಣ ಅವರೇ, ಬನ್ನಿ. ಓಕೆ, ಲೀಲಾ ಅವರು ಅಡುಗೆ ಮಾಡ್ತೀರಾ? ಮಾಡ್ತೀನಿ ಸರ್. ಮಲ್ಲಿ ಯಾರು ಇದ್ದೀರಾ? ನನ್ನ ಇಬ್ರು ಗಂಡು ಮಕ್ಕಳು. ಏನ್ ಮಾಡ್ತಾರೆ ಇಬ್ರು ಗಂಡು ಮಕ್ಕಳು? ಇಬ್ರು IBM ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಬ್ರು IBM ಅಲ್ಲ? ಓ ವೆರಿ ಗುಡ್. ಮಕ್ಕಳು ಮದುವೆ ಆಗಿದೆಯಾ? ದೊಡ್ಡವನಿಗೆ ಮದುವೆ ಆಗಿದೆ ಸರ್. ಮೊಮ್ಮಗ್ ಅಜ್ಜಿ ಇಲ್ಲ ಆಗಿಲ್ಲ? 1.5 ವರ್ಷ ಅಷ್ಟೇ. ಅಜ್ಜಿ ಆಗಿಲ್ಲ ಇನ್ನ ನೀವು. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಬಟರ್ ಚಿಕನ್ ಮಾಡ್ತಾ ಇದ್ದೀನಿ. ಬಟರ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಬಟರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಬಟರ್ ಚಿಕನ್ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ. ಅಂದ್ರೆ ಬಟರ್ ಚಿಕನ್ ಮಾಡಕ್ಕೆ ಇಷ್ಟೊಂದು ಸಾಮಗ್ರಿಗಳನ್ನೆಲ್ಲ ತಂದಿದ್ದೀರಾ. ಶುರು ಮಾಡೋಣ. ಅಂದ್ರೆ ನಮ್ದು ಸ್ವಲ್ಪ ಐಟಮ್ ಸರ್ ಇದು. ಮತ್ತೆ ಪೌಡರು ಮಾಡ್ಕೊಂಡಿರ್ತೀನಿ ಸರ್, ಮನೇಲೆ ಮಾಡ್ತೀನಿ. ನಿಮ್ಮಲ್ಲಿ ಪೌಡರ್ ಬೇರೆ ಮಾಡ್ತೀರಾ? ಹಾ ಸರ್. ಇದು ಪೌಡರ್ ನೀವೇ ಮಾಡ್ಕೋತೀರಾ? ಇಲ್ಲ ಸರ್, ಬಟರ್ ಚಿಕನ್ ಮಾತ್ರ. ಹೌದು ಸರ್. ಅದೇನ್ ಪೌಡರ್ ಅದು? ನೋಡಿ ಚೆನ್ನಾಗಿದೆ. ನಮ್ಮ ಸುಮಾರು 20 ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಾವು ಬಟರ್ ಚಿಕನ್. ಓಹೋ. ನಮ್ಮ ಬಾವ ಹೆಂಡತಿ ನಮ್ಮ ಅಕ್ಕ ಅವ್ರು ಹೇಳ್ಕೊಟ್ಟಿದ್ದು ನನಗೆ. ಏನಿದು? ಏನ್ ಪೌಡರ್ ಇದು? ಅದೇ ಸರ್, ಮೆಣಸಿನಕಾಯಿನು, ಮೆಣಸು 1/4 kg ಮೆಣಸಿನಕಾಯಿ ಬ್ಯಾಡಗಿ, 1/4 kg ಗುಂಟೂರು, ಮತ್ತೆ 75 ಗ್ರಾಮ್ಸು ಧನಿಯಾ, 75 ಗ್ರಾಮ್ಸು ಮೆಣಸು, ಮತ್ತೆ 1 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ. ಇದು ಏನೇನಕ್ಕೆ ಹಾಕ್ತೀರಾ ನೀವು? ಬರೀ ಬಟರ್ ಮಸಾಲಾಗ? ಬಟರ್ ಚಿಕನ್ ಮಾತ್ರ ಹಾಕ್ತಿವಿ. ಇನ್ನ ಒಂದೊಂದ್ಸಾರಿ ಫ್ರೈ ಮಾಡ್ಬೇಕಾದ್ರೂ ಹಾಕೊಂಡು ಸ್ವಲ್ಪ ಹಾಕೊಂಡ್ಬಿಡೋದು. ಓಕೆ, ನೋ ಪ್ರಾಬ್ಲಮ್. ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಂಗೊಂದು ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀರಾ ಎಲ್ಲಾನು? ಬೆಣ್ಣೆ ಸರ್ ಇದು ಹಾಕಿ ಮೇಡಮ್. ಈ ಬೆಣ್ಣೆ ಫುಲ್ ತುಪ್ಪ ತರ ಕಾಯಬಾರ್ದು. ತುಪ್ಪ ತರ ಕಾಯಬಾರ್ದು. ಬರೀ ಅದು ಇದಾದ್ರೆ ಸಾಕು, ಕರಗಿದ್ರೆ ಸಾಕು. ಓಕೆ ಲೀಲಾ. ಇಲ್ಲ ಅಂದ್ರೆ ಬೇರೆ ಟೇಸ್ಟ್ ಬರುತ್ತೆ ಸರ್. ಓಕೆ. ಇದು ಬೆಳ್ಳುಳ್ಳಿ 2 ಹೋಳ್ ಸರ್ ಅಷ್ಟೇ. 2 ಬೆಳ್ಳುಳ್ಳಿ. ಈರುಳ್ಳಿ ಎಸ್ ಮೇಡಮ್. 2 ಸ್ಪೂನು. 2 ಸ್ಪೂನ್ ಈರುಳ್ಳಿ, 2 ಎಸಳು ಬೆಳ್ಳುಳ್ಳಿ. ಸ್ವಲ್ಪ ಅದು ಬ್ರೌನ್ ಆಗುತ್ತೆ. 20 years ಇಂದ ಮಾಡ್ತಾ ಈ ಇದೀನಿ. ಬಟರ್ ಚಿಕನ್ ಒಂದೇ ತರ? ಒಂದೇ ತರ. ಓಕೆ. ನಮ್ಮೂರ್ನಲ್ಲೆಲ್ಲ ಇದೇ ತರ. ಯಾವ ಊರು ನಿಮ್ದು? ತಳಗವಾರ. ತಳಗವಾರ ಎಲ್ಲಿದೆ? ಚಿಂತಾಮಣಿ ತಾಲೂಕು. ತಳಗವಾರ ಕೈವಾರ ಪಕ್ಕ ಸರ್. ಕೈವಾರದ ಪಕ್ಕನಾ? ಓಕೆ. ನಿಮ್ಮನೆ ನಿಮ್ಮ ಅಮ್ಮನ ಮನೆ ಎಲ್ಲ ತಳಗವಾರದವರ ನೀವು? ಅತ್ತೆ ಮನೆ ತಳಗವಾರ. ಓಕೆ ಓಕೆ. ಅಮ್ಮನ ಮನೆ ಗೌರಿಬಿದನೂರಾ? ಏನದು? ಉಪ್ಪು ಹಾಕಿ. ಏನಿದು? ಕಾಯಿ ಹಾಲು ಸರ್. ತೆಂಗಿನಕಾಯಿನ ರುಬ್ಬಿ ಕಾಯಿನ ಹಿಂಡಿ ತೆಗ್ದಿರೋ ಅಂತ ಹಾಲು. ಸ್ವಚ್ಛ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಪರವಾಗಿಲ್ವಾ? ಮಾಡ್ತಾರೆ ಸರ್. ಹೇಳ್ಕೊಡಿ. ಅದೇ ರಾಕೆಟ್ ಸೈನ್ಸ್. ನಾನ್ ವೆಜ್ ಎಲ್ಲ ಮಾಡಲ್ಲ ಸರ್. ನಾನ್ ವೆಜ್ ಮಾಡಲ್ವಾ? ಯಾಕೋ? ವೆಜ್ ಹುಡುಗಿನಾ? ಹ್ಞೂ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ.
ಮಗ ತಿಂತಾರಾ? ಮಗ ತಿಂತಾನೆ ಸರ್, ಮಕ್ಳಿಬ್ರು ತಿಂತಾರೆ, ನಾನು ನನ್ನ ಸೊಸೆ ಇಬ್ರು ತಿಂತಾರೆ. ನೀವು ತಿನ್ನಲ್ವಾ? ಹಾಯ್ ಬಿಡಿ ಮತ್ತೆ ಹಾಕಿ ಏನು ಹಾಕ್ತೀರಾ ಹೇಳಿ. ಏನಿದೆ? ಸ್ವಲ್ಪ ನುಣ್ಣಗೆ ರುಬ್ಬಿರೋದು ಕಾಯಿ, ನುಣ್ಣಗೆ ರುಬ್ಬಿರುವಂತ ಕಾಯನ್ನ ಹಾಕೊಳ್ತಾ ಇದ್ದಾರೆ. ಬಟರ್ ಚಿಕನ್ ಪೌಡರ್. ಬಟರ್ ಚಿಕನ್ ಪೌಡ್ರು ಇವರೇ ಮಾಡಿರೋವಂಥದ್ದು. ಇವ್ರು 20 ವರ್ಷಗಳಿಂದ ಇವರೇ ಪೌಡ್ರ್ ಮಾಡ್ಕೊಂಡು ಇವರೇ ಬಟರ್ ಚಿಕನ್ ಮಾಡ್ಕೊಳ್ತಾ ಇದಾರಂತೆ. ಇವತ್ತು ಚೆನ್ನಾಗಿದ್ರೆ ನಮ್ಮ ಹೋಟ್ಲಿಗೂ ಸ್ವಲ್ಪ ಆರ್ಡರ್ ಕೊಡ್ತೀವಿ ನಾವು. ಮೆಣಸಿನ್ಕಾಯಿ ಇನ್ನೇನು ಹಾಕಿರೋದಕ್ಕೆ ಆ ಪೌಡ್ರಿಗೆ? ಮೆಣಸು, ಧನಿಯಾ, ಮೆಣಸು, ಧನಿಯಾ, ಮೆಂತ್ಯ, ಜೀರಿಗೆ. ಅಷ್ಟೇ ಸರ್. 4 ಐಟಮ್, 6 ಐಟಮ್ ಹೇಳಿದ್ರಿ ಅವಲ್ಲಿ ನೀವು. 2 ತರ ಮೆಣಸಿನ್ಕಾಯಿ ಸರ್, ಬ್ಯಾಡಗಿ ಮೆಣಸಿನ್ಕಾಯಿ, ಹಾ. ಗುಂಟೂರು, ಓಕೆ. ಮತ್ತೆ ಧನಿಯಾ, ಓಕೆ. ಮೆಣಸು, ಮೆಂತ್ಯ, ಜೀರಿಗೆ. ಮೆಂತ್ಯ, ಜೀರಿಗೆ, ಮೆಣಸು. ಓಕೆ. ಇದು ನಿಮ್ಮ ಮನೆಯ ಬಟರ್ ಮಸಾಲ. ನೀರು ಸಾಕ? ನೀರು ಹಾಕೋದಿಲ್ವ ಇದಕ್ಕೆ? ನೀರು ಹಾಕಿಲ್ಲಲ್ಲ ನಾವು? ಬೇಡ ಬೇಡ ಸರ್, ಕಾಯಿ ಹಾಲು ಇರುತ್ತಲ್ಲ. ಅಂದ್ರೆ ಈ ಬಟರ್ ಬೇಕಾದ್ರೆ ಇನ್ನೊಂಚೂರು ನೀರು ಹಾಕೋಬಹುದು, ನಮಗೆ ಬೇಕಂದ್ರೆ ಗಟ್ಟಿ ಆಗುತ್ತೆ ಅಂದ್ರೆ ಸ್ವಲ್ಪ ಓಕೆ. ನೀರು ಹಾಕ್ಬೋದು. ಹಾಕೋಣ ಸರ್ ಸ್ವಲ್ಪ. ಹಾಕಿ. ನಿಮಗೆ ಗೊತ್ತಿರೋದು ನನಗೆ ಅಲ್ಲ, ಗೊತ್ತಿಲ್ಲ. ಬೇಯ್ಬೇಕಲ್ಲ. ಅಯ್ಯೋ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು, ನಾವು ನೀರು ಹಾಕ್ಬಿಟ್ವಲ್ಲ, ಕೆಟ್ಟೋಯ್ತು ಅಂದ್ರೆ ನಾನು ಎಲ್ಲಿ ಹೋಗ್ಲಿ ಮೇಡಮ್? ಅದು ಬೇಯ್ಬೇಕಲ್ಲ ಸರ್ ಅದು. ಹೌದು ಪುಷ್ಪಣ, ಎಲ್ಲ ಹಾಕಾಯ್ತಾ ಇದ್ರೊಳಗೆ? ಲೀಲಾ ಏನ್ ಹೆಸರು? ಲೀಲಾಲಕ್ಷ್ಮಿ. ಲೀಲಾ ಅವರೇ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನ್ನು, ಬಟರ್ ಚಿಕನ್ನು. ಅದು ಅವರ ಮನೆ ಸ್ಪೆಷಲ್, ಅವ್ರ ಕಾಂದಂದೆ ಇದು ಬಟರ್ ಚಿಕನ್ನು. ಅವ್ರು ಏನು 20 ವರ್ಷದಿಂದ ಇದೇ ಸ್ಟೈಲಲ್ಲಿ ಬಟರ್ ಚಿಕನ್ ಮಾಡ್ತಾ ಇದಾರಂತೆ. ಇದು ಯಾವ್ದ್ರ ಜೊತೆ ತಿನ್ನಕ್ಕೆ ಚೆನ್ನಾಗಿರ್ತಿಲ್ಲ ಅವರೇ? ಚಪಾತಿ, ಹಾಂ, ಮುದ್ದೆಗೂ ತಿನ್ಬೋದು ಸರ್. ಅದು ಹೆಂಗೆ ಇವ್ರ ಮನೆ ಐಡಿಯಾ ಅಂದರೆ ರಾತ್ರಿನೇ ಮಾಡಿಟ್ಬಿಡೋದಂತೆ. ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ, ದೋಸೆ, ಇಡ್ಲಿಗೆಲ್ಲ ತುಂಬ ಸಖತ್ತಾಗಿರುತ್ತೆ ಅಂತ. ಎಸ್ ಮೇಡಮ್. ಕೊತ್ತಂಬರಿ ಸೊಪ್ಪು ಕುಕ್ ಆಗಿದೆ, ಎಣ್ಣೆ ಬಿಟ್ಟಿದೆ. ಅಪ್ಪಣ್ಣ ಕರೆಕ್ಟಾಗಿ ಒಂದು ಪ್ಲೇಟ್ ಮಾಡಿದ್ದೀರ ನಮ್ಮ ಹೋಟ್ಲಲ್ಲಿ ನೀವು. ಹಾಂ, ಬಟರ್ ಚಿಕನ್ ರೆಡಿ. ಬಟರ್ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಲೀಲಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾಗಿರುವಂಥ ಬಟರ್ ಚಿಕನ್ನು. ಮುರಳಿಯವರೇ, 20 ವರ್ಷದ ನಮ್ಮ ಕಾಂದ ಅಂದೆ ಇದು ಅಂತ ಹೇಳಿದ್ದಾರೆ. ಬನ್ನಿ ಬನ್ನಿ ಮೇಡಮ್, ಬನ್ನಿ 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 ಕೂತ್ಕೊಳ್ಳಿ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನಮ್ಮ ಅಕ್ಕ ಬಂದಿದೆ. ನಿಮ್ಮ ಅಕ್ಕ ಅಡುಗೆ ಮಾಡ್ತಾರಾ? ಅವ್ನು ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಚೆನ್ನಾಗಿ ಮಾಡ್ತಾರಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲಿರೋದವರು? ಅವರು ಭಟ್ರಳ್ಳಿ ಸರ್. ಭಟ್ರಳ್ಳಿ ನೆಲಮಂಗಲ ಹತ್ರ ಇರೋದಾ? ಅಲ್ಲ ಸರ್, ಕೇರ್ಪುರಂ. ಕೇರ್ಪುರಂ ಭಟ್ರಳ್ಳಿ. ಕರಿತೀರಾ ಅವ್ರನ್ನ, ನಿಮ್ಮ ಅಕ್ಕನ? ಹಾ, ಕರಿತೀನಿ. ಏನು ನಿಮ್ಮ ಅಕ್ಕನ ಹೆಸರು? ಪ್ರತಿಮಾ ಅಂತ. ಪ್ರತಿಮಾ ಅವರೇ ಬನ್ರಿ. ಬನ್ನಿಮ್ಮ, ನಮಸ್ಕಾರ. ಬನ್ನಿಮ್ಮ ಕೂತ್ಕೊಳ್ಳಿ. ನೀವು ಆಡ್ತೀರಾ ಅಡುಗೆ ಮಾಡ್ತೀರಾ? ಅಡುಗೆ ಅಡುಗೆನಾ? ವೆಜ್ಜಾ ನಾನ್ ವೆಜ್ಜಾ? ಎರಡೂ ಮಾಡ್ತೀವಿ. ನಿಮ್ಮ ಸಿಸ್ಟರ್ದೇನು ಅವರು ತಿನ್ನಲ್ಲ ಅಂತಾರೆ? ಅವ್ರು ಈ ನಡುವೆ ಬಿಟ್ಬಿಟ್ಟಿದ್ದಾರೆ. ಬೇಜಾರಾಗ್ಬಿಟ್ಟು 20 ವರ್ಷದಿಂದ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿ ಬಿಟ್ಬಿಟ್ಟಿರ್ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚಿಕನನ್ನು ಮಾಡಿದ್ದಾರೆ. ಲೀಲಾ ಅವ್ರು ಆಡ್ತೀರಾ ನೀವು? ಒಂದು ಆಡ್ತೀರಾ? ಆಡ್ಬೋದಾ? ತಾಳಿ ಒಂದು ನಿಮಿಷ. ನೇಪಾಳಿ 2 ತಟ್ಟೆ ತಗೊಂಬರೋ, ಕೊಡ ಇಲ್ಲಿ. ಮೇಡಮ್ ಒಂದಿಡ ಒಂದೇ ಒಂದು ತಂದಿದೆಯಲ್ಲ, ಇನ್ನೊಂದು ತಗೊಂಬೋಗೋ. ತಗೊಂಬೋಗೋ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿದ್ದಾರೆ. ಬಟರ್ ಚಿಕನ್ನು, ಅವರ ಕಾಂದಾನ್ ಚಿಕನ್ನು. 20 ವರ್ಷದಿಂದ ತಿಂದು ತಿಂದು ಬೇಜಾರಾಗಿ ಚಿಕನ್ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡಿ, ನಾವು ಟೇಸ್ಟ್ ಮಾಡ್ತಿದ್ದೀವಿ. ಬೆಣ್ಣೆ ಹಾಕಿ ಮಾಡಿದ್ದಾರೆ ಬಟರ್ ಚಿಕನ್ನು. ತುಂಬ ನೀವು ಟೇಸ್ಟ್ ಮಾಡಿದ್ದೀರಾ ಪ್ರತಿಭಾ ಅವರೇ? ಮಾಡಿ ಮಾಡ್ತಾ ಇರ್ತಾಳೆ ಅವಾಗಲೂ. ಹೌದಾ? ಅದೇನೋ 20 ವರ್ಷದ ಬಟರ್ ಚಿಕನ್ ಫೇಮಸ್ ಅಂತ. ಅವರೇ ಓನ್ ಮಾಡ್ತಾಳೆ. ಓಕೆ, ಇಡಲಿ. ಈ ಮೇಡಮ್ ಅವರು ಬಟರ್ ಚಿಕನ್ ಮಸಾಲಾದ ಒಂದು ಪೌಡ್ರ್ ಮಾಡೋರೆ. ಆ ಪೌಡ್ರ್ ಇಸ್ಕೊಳ್ರಣ. ಹೇಳಿದ್ದೀನಿ, ಒಂದು 2 kg ಶಾಂಪಲ್ಗೆ ಅಂತ ತೀಸ್ಕೊ. ಒಂದು 5-6 ದಿನ ಮಾಡೋಣ, ಆಮೇಲೆ ಬೇಕಾದ್ರೆ ಆರ್ಡರ್ ಕೊಡೋಣ. ಆಯ್ತು. ಹೋಗಿ ತೊಳಿ ಮೇಡಮ್, ಬರ್ಸಿ ನಿಮ್ಮ ಅಕ್ಕನಿಗೆ. ಗ್ರೇವಿಯಾಗಿ ತುಂಬ ಚೆನ್ನಾಗಿದೆ. ನಿಮಗೆ ಅದು ಸಾಕು. ನೋಡ್ರಿ, ನಿಮ್ಮ ತಂಗಿ ಪ್ರೀತಿಯಿಂದ ಎಷ್ಟೊಂದು ಹಾಕಿದ್ದಾರೆ ನೋಡಿ. ಗ್ರೇವಿ ಚೆನ್ನಾಗಿದೆ ಮೇಡಮ್. 20 ವರ್ಷದಿಂದ ತಿನ್ಬೋದು. ತುಂಬ ಈಸಿನು ಸರ್, ಜಾಸ್ತಿ ಇದು ಹಾಕಲ್ಲ ಮಸಾಲೆ. ಬಟ್ ನೀವು ಅದೇನೋ ಪೌಡ್ರ್ ಮಾಡ್ಕೊಂಬಂದು ಹಾಕ್ಬಿಟ್ರೆ ಬೇರೆಯವ್ರ ಪೌಡ್ರ್ ಹೆಂಗೆ ಮಾಡ್ಕೊಳ್ತಾರೆ? ಹೇಳಿದ್ನಲ್ಲ ಸರ್, ಇನ್ನೊಂದು ಹೇಳಿ. 1/4 kg ಬ್ಯಾಡಗಿ ಮೆಣಸಿನ್ಕಾಯಿ, 1/4 kg ಗುಂಟೂರು, 75 ಗ್ರಾಮ್ ಧನಿಯಾ, 75 ಗ್ರಾಮ್ ಮೆಣಸು, 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ. ಅಷ್ಟೇ. ಮತ್ತೆ ಜಾಸ್ತಿ ಐಟಮ್ ಇಲ್ಲ, ಸ್ವಲ್ಪ ಐಟಮ್. ಯಾರು ಬೇಕಾದ್ರೂ ಮಾಡ್ಬೋದು. ಪಸ್ತಾಸ ಇದೆ, ವೆಜ್ಜವರು ಮಾಡ್ಕೋಬೋದು. ಹಾಂ, ತುಂಬ ಚೆನ್ನಾಗಿ ಗ್ರೇವಿ, ಒಳ್ಳೆ ಗ್ರೇವಿ.
ತೊಡಿ ನಿಮ್ಗೆ ಅದು ಪೂರ್ತಿ ಕರಿಯಬೇಕದು. ನಾವು ಡೈಲಿ ತಿಂತಾ ಇರ್ತೀವಿ. ಪರವಾಗಿಲ್ಲ ಶನಿವಾರ ಸೋಮವಾರ ಬಿಟ್ಟು ಇದನ್ನೆಲ್ಲ ತಿಂತಾ ಇರ್ತೀವಿ, ಬೇಜಾರಾಗ ಹೌದಾ? ಚಿಕನ್ ಮೇಲೆ. ನಮ್ದು KR ಪುರಂ ಅಲ್ಲಿ ಭಟ್ರಳ್ಳಿ, KR ಪುರಂ ಹತ್ರ ಪ್ರೆಸ್ ಇದೆ, ಪ್ರಿಂಟಿಂಗ್ ಪ್ರೆಸ್. ನಮ್ಮ ನಾದ್ನಿ ಅವ್ರದ್ದು MNS ಪ್ರಿಂಟರ್ಸ್ ಅಂದ್ಬಿಟ್ಟು, ಓಹೋ ಕನ್ನಡಪ್ರಭ, ಹೌದಾ? ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಇದಾಗುತ್ತೆ. ಪ್ರಿಂಟ್ ಮಾಡ್ತೀರಾ? ಅದ್ರಲ್ಲಿ ನಮ್ಮ ಮನೆಯವರು ಇದ್ದಾರೆ. ಹೌದೇನು? ವೆರಿ ಗುಡ್. ಕರ್ಕೊಂಬರ್ಬೇಕೈತೆ ಯಜಮಾನ್ರೂ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಬನ್ನಿ ಮೇಡಮ್, ಅವ್ರು ಖಾಲಿ ಮಾಡಿದಾಗ ಕಳಿಸಲ್ಲ, ಅವ್ರನ್ನ ಎಲ್ಲೇ ಇಟ್ಕೊಂಡಿರ್ತೀವಿ ನಾವು. ಖಾಲಿ ಮಾಡಿ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಬೇಜಾರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅವರ ಮಸಾಲ ಪುಡಿಗಳನ್ನೆಲ್ಲ ಒಂದು ಕಡೆ ಹಾಕಿ ನಮಗೆ ಫುಲ್ಲು ಪ್ರಾಡಕ್ಟ್ನ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ರವಿ ಮಸಾಲ ಅವರ ರವಿ ಪ್ರಾಡಕ್ಟ್. ಜೊತೆಗೆ ಶ್ರೀ ಕೃಷ್ಣ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ ಮೇಡಮ್. ಮುಳಿಯ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಇದಲ್ಲದೆ ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ, ಜೀರ್ಣಕ್ಕೆ, ಸೌಂದರ್ಯಕ್ಕೆ, ಆರೋಗ್ಯಕ್ಕೆ ನಮ್ಮ ಅರೇಕಾ ಟೀ. ಮುಳಿಯ ಜ್ಯುವೆಲರ್ಸ್ ಅವರ ಆಕರ್ಷಕ ಬೆಳ್ಳಿಯ ಗಣೇಶ, ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ಇದು ನಿಮಗೋಸ್ಕರ ಮೇಡಮ್. ಕೂದಲು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಫ್ಯಾಮಿಲಿ ಏರ್ ಆಯಿಲ್, ರಿಷಿಕೇಶ್ ಬೃಂಗ ಏರ್ ಆಯಿಲ್ ನಿಮಗೋಸ್ಕರ. ಎಕ್ಸ್ಪ್ರೆಸ್ ರಸಮ್ ಕೊಟ್ಟಿದ್ದಾರೆ ಮಯಾಸ್ ಅವರು. 30 ಸೆಕೆಂಡಲ್ಲಿ ಬಿಸಿ ಕುದೀತಾ ಇರೋ ನೀರಿಗೆ, ಒಂದು ಗ್ಲಾಸ್ ನೀರಿಗೆ ಒಂದು ಬ್ರಿಕ್ ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ಇದಲ್ಲದೆ ಒಗಂಡಬಿ ಬಾಗ ಮೋರು ಶ್ರೀನಿಧಿ ಪಬ್ಲಿಕೇಶನ್ ಅವರ ಕಡೆಯಿಂದ ಅದ್ಭುತವಾದಂಥ ರೆಸಿಪಿ ಪುಸ್ತಕ ನಿಮಗೋಸ್ಕರ ಮೇಡಮ್. ಒಗ್ಗರಣೆ ಡಬ್ಬಿ ಯಾವ್ದೋ ಅಂಗಡಿಯಲ್ಲಿ ನೋಡಿದೆ ಸರ್, ನೋಡ್ತಾ ಇದ್ದೆ, ತಗೊಳ್ಳಿ ಮೇಡಮ್ ಅಂದ್ರು. ಇಲ್ಲ, ನಾನೇ ಹೋಗ್ತಾ ಇದ್ದೀನಿ ಒಗ್ಗರಣೆ ಡಬ್ಬಿಗೆ. ನಾನೇ ಹೋಗ್ತೀನಿ, ಅಲ್ಲಿಂದನೇ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ಲೀಲಾ ಅವರೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಒಂದು ಬಟರ್ ಚಿಕನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಮ್ ಅಂತ ಇದೆ, ಖಾಲಿ ಮಾಡ್ಬೋದು, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ತುಂಬ ರುಚಿಯಾಗಿ ಮಾಡಿದ್ದಾರೆ ಲೀಲಾ ಅವರು. ಇದನ್ನು ಖಾಲಿ ಮಾಡ್ತೀವಿ ಇವತ್ತೇ, ಇದು ನೋಡ್ಕೊಳ್ಳಿ, ನೀವು ಕೂಡ ಮಾಡ್ಕೊಳ್ಳಿ. ಬಟರ್ ಚಿಕನ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಬೆಣ್ಣೆ, ಅದು ಕರಗಿದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಚಿಕನ್, ಉಪ್ಪು, ಟೊಮೊಟೊ, ರುಬ್ಬಿದ ತೆಂಗಿನಕಾಯಿ, ಬಟರ್ ಚಿಕನ್ ಪುಡಿ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಟರ್ ಚಿಕನ್ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಈ ಥರ ಟೇಸ್ಟು ಕಾಲ್ ಸೂಪ್ನ ನೀವು ಕುಡ್ದೇ ಇರಲ್ಲ, ಕಾಲ್ನು ತಿಂದಿರಲ್ಲ, ಹೆಂಗಿರುತ್ತೆ ಅನ್ಕೊಂಡಿದ್ದೀರ ನಮ್ಮ ಹೋಟ್ಲಿಂದು ಅಂತ ಹೇಳೋಕ್ಕೋಸ್ಕರ ಚಂದ್ರು ಅವ್ರು ಬರ್ತಾ ಇದ್ದಾರೆ. ನಿಮ್ಮನೆ ಊಟದ ಚಂದ್ರು ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಚಂದ್ರು ಬನ್ರಿ ಇಲ್ಲಿ, ಬನ್ರಿ ಚಂದ್ರು. ಇದೇನ್ ಚಂದ್ರು ಇಷ್ಟೊಂದು ಬಿಸಿ ನೀವು? ಅಲ್ಲ ರೇ, ನಾನು ಕಾಲ್ ಸೂಪ್ನ ಇಲ್ಲಿ ಮಾಡಿ ಅಂದ್ರೇನು ನಿಮ್ಮ ಹೋಟ್ಲಿಂದನೇ ಹಾಫ್ ಬಾಯ್ಲ್ ಮಾಡ್ಕೊಂಡ್ ಬಂದಿದ್ದೀನಿ ಕೂಡ. ಹಾಫ್ ಬಾಯ್ಲ್ ಅಂದ್ರೆ ಏನ್ ಚಂದ್ರು? ಸ್ವಲ್ಪ ಬೇಯಿಸ್ಕೊಂಡು ಬಂದಿರೋದು, ಇನ್ನೊಂದು ರೌಂಡ್ ಇಲ್ಲೆಲ್ಲ ಮಸಾಲೆ ಹಾಕಿ ರೆಡಿ ಮಾಡ್ಕೊಡೋದು. ಈ ಸೂಪ್ ಮಾಡ್ಕೊಳ್ಳೋದು ಇವಾಗ ನೀವೇನ್ ಮಾಡಿದಿರಾ, ಏನ್ ತಂದಿದ್ದೀರಾ, ಇವತ್ತು ಏನ್ ಮಾಡ್ತಾ ಇದ್ದೀರಾ ಫಸ್ಟ್ ಹೇಳಿ. ಕಾಲ್ ಸೂಪ್ ಹೊಸದಾಗಿ ಚಂದ್ರು ಅವರು ಹೋಟ್ಲಲ್ಲಿ ಕಾಲ್ ಸೂಪ್ನ ಶುರು ಮಾಡ್ತಾ ಇದಾರಂತೆ. ಹೊಸದಾಗಿ ಇವ್ರಿಗೇನು ಹೊಸ್ತಲ್ಲ, ಇವ್ರು 50 ವರ್ಷದ ಕಾಲೇ. ಆದರೆ ಈಗ ಹೋಟ್ಲಿನಲ್ಲಿ ಇನ್ನು ಮುಂದಕ್ಕೆ ಪ್ರತಿ ದಿನನ ಭಾನುವಾರ ಪ್ರತಿ ಭಾನುವಾರದ ಹೊತ್ತು ಬೆಳಗ್ಗೆ ಇದ್ರ ಜೊತೆಗೆ ಏನ್ ಕೊಡ್ತೀರಿ? ಬೋಟಿ, ತಲೆ ಮಾಂಸ, ಇಡ್ಲಿ, ದೋಸೆ. ಇಡ್ಲಿ, ದೋಸೆ ಇಡ್ಲಿ ಜೊತೆಗೆ ಕಾಲ್ ಸೂಪ್ನ ತಿಂತಾ ಇರಿ, ಅದ್ರ ಮಜಾನೇ ಬೇರೆ. ಅದು ಚಂದ್ರೂರ್ ಸ್ಟೈಲನ್ನ ತಿನ್ಬಿಟ್ರೆ ಮುಗಿದೋಯ್ತು ಕತೆ. ಆಮೇಲೆ ಈ ಕಾಲ್ನ ತಗೋಬೇಕಂದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ತಾ ಇರಬೇಕು. ಯಾವಾಗಲೂ ಈ ಕಾಲ್ನ ತಗೋಬೇಕಂದ್ರೆ ಮುಂದ್ಗಡೆ ಕಾಲನೇ ತಗೋಬೇಕು. ತಿನ್ನಕ್ಕೆ ಆ ಟೇಸ್ಟ್ಗೆ ಮಜಾನೇ ಬೇರೆ. ಹಿಂದೆ ಕಾಲಲ್ಲಿ ಏನಂತ ಮಜಾ ಇಲ್ಲ ರೀ. ಅದರಲ್ಲೇ ಸೂಪ್ ಚೆನ್ನಾಗಿದೆ, ಅದು ಮುಂದೆ ಕಾಲಲ್ಲಿ ಇದ್ರೆ ಸೂಪ್ ಚೆನ್ನಾಗಿ. ಎಸ್, ಕಾಲು ಚೆನ್ನಾಗಿರುತ್ತೆ, ಸೂಪು ಚೆನ್ನಾಗಿರುತ್ತೆ. ಆಮೇಲೆ ಚೆನ್ನಾಗಿ ಕೂಗಿಸ್ಕೋಬೇಕು. ಮೊದಲೆಲ್ಲ ಏನು ಮಾಡೋರು, ತಲೆ ಕಾಲು ಮಾಂಸ ಮಾಡ್ತೀವಿ ಅಥವಾ ಏನಾದ್ರು ಮಾಡ್ತೀವಿ ಅಂದರೆ ರಾತ್ರಿ ಅದನ್ನ ಒಲೆಯಲ್ಲಿ ಹಾಕಿ ಬೇಯಿಸಿ ಬೆಳಗ್ಗೆ ಮಾಡಿರೋವಂಥದ್ದು ಮೊದಲು ಹಂಗೆ ನಡೀತಾ ಇತ್ತು. ಇವಾಗ ಗ್ಯಾಸ್ ಇದೆ, ಒಂದು 4-5 ವಿಜಲ್ ಜಾಸ್ತಿ ಕೂಗಿಸಿದ್ರೆ ಸಾಕು, ಕುಕ್ಕರ್ ಇದೆ, ರೆಡಿ ಆಗುತ್ತೆ. ಏನ್ ಚಂದು ಕರೆಕ್ಟಾ? ನಿಜ. ಓಕೆ, ಇವಾಗ ಏನೇನು ತಿಂದಿದ್ರೆ ನೀವು? ಏನು ಮಾಡ್ತೀರಿ? ಕಾಲ್ ಸೂಪ್ ಮಾಡ್ತಾ ಇದ್ದೀರಾ? ಕಾಲ್ ಸೂಪ್ ಮಾಡ್ತಾ ಇದ್ದೀವಿ. ಕಾಲ್ ಸೂಪು ಮಾಡ್ತಾರೆ, ಕಾಲ್ ಸಾರು ಮಾಡ್ತಾರೆ. ಮೈಸೂರು ಕಡೆ ಎಲ್ಲನೂ ಕಾಲ್ ಸಾರು, ತಲೆ ಕಾಲ್ ಸಾರು. ಇವತ್ತು ಮಾಡೋಣ ಅಂತ ಇದ್ದೀನಿ. ಮಾಡೋಣ ಸರ್. ಇದು ಒನ್ಲಿ ಸೂಪು. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಭಾನುವಾರದ ಹೊತ್ತು ಮನೇಲೆ ಮಾಡ್ಕೊಳ್ಳಿ. ಕೆಲವರೆಲ್ಲ ವಾರಕ್ಕೆ 5-6 ನಿಶಕ್ತಿ ಜಾಸ್ತಿ ಇರೋವಂಥವ್ರು, ಸ್ವಲ್ಪ ಈ ಜ್ವರ ಗಿರ ಬಂದು ಕಾಯಿಲೆ ಬಿದ್ದೋಂಥವ್ರು, ಇವರಿಗೆಲ್ಲ ಮಟನ್ ತಿನ್ನಕ್ಕಾಗಲ್ಲ, ಅಲ್ಲೂ ಇಲ್ಲದೆ ಇರೋವಂಥವ್ರು ಈ ಸೂಪ್ಗಳನ್ನ ಕುಡಿದ್ರೆ ಸ್ವಲ್ಪ ತಾಕತ್ಕಿ ದವಾ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಏನ್ ಚಂದ್ರು? ನಿಜ. ಶುರು ಮಾಡ್ಕೊಳ್ಳೋಣ ಚಂದ್ರು? ಡೆಫಿನೆಟ್ ಆಗಿ. ಏನೇನ್ ತಂದಿದ್ದೀರಾ ಚಂದ್ರು? ಕಾಲ್ ಸೂಪು ಬೇಕಾಗುವ ಸಾಮಗ್ರಿಗಳು: ಕಾಲು, ಸೂಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಅರಿಶಿನ, ಧನಿಯಾ, ಜೀರಿಗೆ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು,
ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಸುಲಭವಾಗಿ ಮಾಡುವಂಥ ಒಂದು ಕಾಲ್ ಸೂಪು ಮನೇಲೇ ಮಾಡ್ಕೋಬೋದು. ತುಂಬ ಜನ 100ಕ್ಕೆ 90ರಷ್ಟು ಜನ ಮನೇಲಿ ಮಾಡ್ಕೊಳ್ಳೋಲ್ಲ, ಅದನ್ನು ಮನೇಲಿ ಮಾಡಲ್ಲ, ಮಾಡೋಕ್ಕೆ ಬರಲ್ಲ ಅಂತ ಒಂದು ಈಸಿ ಆದಂಥ ಕಾರಣ ಕೊಟ್ಬಿಡ್ತಾರೆ. ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತಾ ಇದೀವಿ. ಚಂದ್ರು, ಸ್ವಲ್ಪ ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 2 ಗುಂಟೂರು, ಹಸಿರು ಮೆಣಸಿನಕಾಯಿ ಹಾಕಿ ಗುಂಟೂರು ಹಾಕ್ತೀವಾ? ಸ್ವಲ್ಪ ಕಲರ್ಗೆ. ಕಾಲ್ ಸೂಪ್ ಮಾಡೋದು ನೋಡ್ಕೊಳ್ಳಿ, ಈಸಿಯಾಗಿ ಮಾಡೋದು ತೋರಿಸ್ತಾರೆ. ಈಸಿಯಾಗಿ ಮಾಡೋದು ತೋರ್ಸೋಕ್ಕೋಸ್ಕರನೇ ಚಂದ್ರವ್ರನ್ನ ಕರೆಸ್ತಾ ಇದೀವಿ ನಾವು. ಸ್ವಲ್ಪ ಧನಿಯಾ ಚೂರು ಮುಂದೆ ಹಾಕ್ಬೇಕು. ಸ್ವಲ್ಪ ಮುಂದೆ ಹಾಕ್ಬೇಕು ಅಂದ್ರೆ ಅಲ್ಲೆಲ್ಲೋ ಮುಂದೆ ಹಾಕೋದಲ್ಲ, ಇವು ಮಸಾಲೆಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ. ರೇ ಏನ್ರಿ ನಿಮ್ ಕತೆ ರೀ ಚಂದ್ರು, ನೀವ್ ಹೇಳಿ ಚಂದ್ರು. ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಿಂದೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಬೇಕು ಅಂತ. ಹೌದು. ಒಂದು ಚೂರು ಜೀರಿಗೆ. ಓಕೆ, ಜೀರಿಗೆ, ಮೆಣಸು, ಕಾಳು ಮೆಣಸು. ಆಹಾ, ಇದೇ ಮಜಾ ಕೊಡೋದು. ಆ ಸೂಪ್ ಕುಡಿಬೇಕಂದ್ರೆ ಗಂಟೆಗೆ ಗೊತ್ತಾಗದೆ ಈ ಮೆಣಸಿನ ಕತೆ. ಚೂರು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಮಸಾಲನಾ? ಚೂರು ಬೆಳ್ಳುಳ್ಳಿ ಹಾಕ್ಬೇಕು. ಸ್ವಲ್ಪ ಫ್ರೈ ಆದ್ಮೇಲೆ ಇಷ್ಟೇ ಮಸಾಲೆ. ನೋಡಿ, ಅದೇನಕ್ಕೆ ಕಾಲ್ ಸೂಪ್ ಮಾಡೋದು ಬರಲ್ಲ ಅಂತ ಈಸಿಯಾಗಿ ಹೇಳ್ಬಿಡ್ತೀರಾ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಈಸಿ ಇದು. ಇಷ್ಟೇ ಮಸಾಲ. ಏನಪ್ಪ ಇದು ರಾಕೆಟ್ ಸೈನ್ಸ್ ಇರೋಗಡೆ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರ್ಬೇಕು ಅಷ್ಟೇನೆ. ನೋಡಿದ್ರೆ ಸ್ವಲ್ಪ ಒಂಥರ ಅನ್ಸುತ್ತೆ, ಅದು ಬೇರೆ ವಿಚಾರ. ಆದ್ರೂ ಮಾಡ್ಕೋಬಹುದು. ಭಾಳ ಹೆಲ್ತಿ ಫುಡ್ ಅಲ್ವಾ ಸರ್? ಹೌದು. ಜಾಯಿಂಟ್ ಪೇನ್ಸ್ಗೆ ಎಲ್ಲ ಭಾಳ ಒಳ್ಳೆ ಚೆನ್ನಾಗಿರ್ತಲ್ಲ? ಹೌದೌದು. ಅದು ನಮ್ಮ ಹಾಸ್ಪಿಟ್ಲ್ ಮುಂದೆ ಇದೆ, ಭಾಳ ಜನ ಕೇಳ್ತಾರೆ. ಹೌದಲ್ವಾ? ಸರಿ ಜಾಗದಲ್ಲಿ ಇಟ್ಟಿದ್ದೀರಾ ನೀವು. ಹೌದೌದು. ಕೊತ್ತಂಬರಿ ಇಷ್ಟೇ. ಓವರ್ ಆಲು ಕಾಲ್ ಸೂಪಿನ ಮಸಾಲ ಇದು. ಆಮೇಲೆ ಲಾಸ್ಟಲ್ಲಿ ಬೆಳ್ಳುಳ್ಳಿ, ಆ ಮೆಣಸಿನ ಫ್ಲೇವರೇ ಕಾಲ್ ಸೂಪಿನ ಜೀವಾಳ. ಇನ್ನು ರುಬ್ಕೊಬಿಡೋದು. ಆಫ್ ಮಾಡೋದು ಇದನ್ನ? ಆಫ್ ಮಾಡೋದು ಅಷ್ಟೇ. ಕರೆಕ್ಟು. ಇದನ್ನ ಕುಗ್ಸಕ್ಕೆ ಒಂದು ದೊಡ್ಡ ಕುಕ್ಕರ್ ತರಿಸಿದೀನಿ ಎಂಡೋರ ಕಡೆಯಿಂದ. ಓಕೆ, ತರಿಸ್ಲಾ? ತರಿಸಿ. ಕುಕ್ಕರ್ ತಗೊಂಡ್ರಿ ಇಲ್ಲಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸಾಕ ಸರ್? ಸಾಕು ಗುರುಗಳೇ. ಈಗ ಸ್ವಲ್ಪ ಈರುಳ್ಳಿ ಹಾಕ್ಬೋದಾ? ಹಾಕಿ ಧೈರ್ಯವಾಗಿ ಹಾಕಿ. ಸಾಕ ಕುಕ್ಕರ್? ಸಾಯೋ ದೇಶನೇ. ನಿಮ್ಮಲ್ಲಿ ಎಲ್ಲ ಐಟಮ್ಸು ಇದೆ. ಹೋಟ್ಲ್ ಅಂದ್ರೆ ಎಲ್ಲ ಇರಲೇಬೇಕಲ್ವ? ಇಲ್ಲ ಅಂದ್ರೆ ಅದಕ್ಕೆ ಇದೇ ಇರೋದು. ನಾನು ಅದಕ್ಕೆ ಹೋಟ್ಲು ಎಕ್ವಿಪ್ಮೆಂಟ್ಸ್ ಮಾಡೋದನ್ನೇ ಕರ್ಕೊಂಡ್ಬಿಟ್ಟಿದ್ದೀನಿ ಇವತ್ತು. ಹೌದಾ? ಹೌದೌದು. ಈ ಹೋಟ್ಲಿಗೂ ಮಾಡ್ಕೊಡಿ ಅದಕ್ಕೆ ಹಳೆ ಸಾಮಾನುಗಳು ಒದ್ದಾಡ್ತಾವ್ರೆ. ಹೌದೌದು, ಹೇಳಿದ್ದೀನಿ ಗುರುಗಳೇ, ನಿಜವಲ್ಲ. ಈಗ ಹೇಳಿ ಸರ್. ಕಾಲನ್ನು ಹಾಕೋದು. ಈ ಕಾಲ್ನ ಏನೋ ಮಾಡ್ಕೊಂಡ್ ಬಂದಿದ್ರ, ಏನ್ ಮಾಡಿದ್ರ ಹೇಳಿ. ಕಾಲ್ನ ಹಾಫ್ ಬಾಯ್ಲ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಇದ್ರಲ್ಲಿ ಅರ್ಧ ಬೇಯಿಸ್ಕೊಂಡ್ ಬಂದಿದ್ದೀನಿ. ಎಷ್ಟು ಅರ್ಧ ಬೇಯಿಸ್ಬೇಕಾದ್ರೆ ಏನೇನ್ ಹಾಕಿದ್ರಿ? ಏನಿಲ್ಲ, ಬರೀ ಅರಿಶಿನ ಪುಡಿ, ಉಪ್ಪು. ಅರಿಶಿನ ಪುಡಿ ಉಪ್ಪನ್ನ ಹಾಕಿ ಕಾಲನ್ನ ಬೇಯಿಸ್ಕೊಂಡು ಅರ್ಧಂಬರ್ಧ ಬೇಯಿಸ್ಕೊಂಡು ತಂದಿದ್ದಾರೆ. ಅದು ಸಾಲಲ್ಲ, ಹೇಳಿದ್ನಲ್ಲ. ರಾತ್ರಿ ಒಲೆ ಉರಿ ಹಾಕಿದ್ರೆ ಬೆಳಗ್ಗೆ ತನಕ ಬೇಯ್ತಾ ಇತ್ತು ಒಂದ್ ಕಾಲದಲ್ಲಿ ತಲೆ ಮಾಂಸ, ಕಾಲು ಸೂಪ್ಗಳು. ಅವಾಗಲೇ ಸ್ವಲ್ಪ ಬೇಗ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಹಾಕಿ ಸರ್. ಇವಾಗ ಕಾಲು ಎಷ್ಟಿದೆ ಕಾಲು? 2 ಡಜನ್. 2 ಡಜನ್? ಹೌದು ಗುರುಗಳೇ. ಒಬ್ಬ ಮನುಷ್ಯ ಎಷ್ಟು ಕಾಲು ಸೂಪ್ ತಿನ್ಬೋದು? ತಿನ್ನೋರ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮಲ್ಲಿ ಒಬ್ರು ಸ್ನೇಹಿತರಿದ್ದಾರೆ, ಅವರು ಕೊಟ್ಟರೆ 3 kg 5 kg ತಲೆ ಮಾಂಸ ತಿಂತಾರೆ. ಒಂದು 1 ಡಜನ್ ಅಂತೂ ಕಾಲು ತಿಂತಾರೆ. ಅದು ನಮ್ಮ ಹೋಟ್ಲಿಗೆ ಮಾತ್ರ ಕಳಿಸ್ಬಿಡಿ ಅವ್ರನ್ನ. ಅಲ್ಲ, ಕಳ್ಸಿದ್ರೆ ವ್ಯಾಪಾರ ಆಗುತ್ತಲ್ಲ, ನೀವು ಹಂಗನ್ಬಿಟ್ರೆ. ನಾವು ಅಷ್ಟೊಂದು ಮಾಡಲ್ವಲ್ಲ. ಅಲ್ಲ, ನಾನು ಇವಾಗ ನನಗೆ ಒಂದು ಹೋಟ್ಲಿಗೆ ಚಪಾತಿಗೆ ಒಬ್ರು ಬರ್ತಾರೆ, 20 ಚಪಾತಿ ತಿಂತಾರೆ. ನಾವು ತರೋದೇ 30, ಅದ್ರಲ್ಲಿ 20 ಅವನೇ ತಿನ್ಬೋದು. ಅವ್ರು ಎಷ್ಟು ಹೇಳ್ಬಿಡಿ. ಲೇ ನೇಪಾಳಿ, ಅವ್ರು ಯಾರೋ ಬರ್ತಾರಂತೆ ಕಣ, ಸೇರಿಸ್ಬೇಡ. ಅರಿಶಿನ ಪುಡಿ ಸ್ವಲ್ಪ. ಓಕೆ. ಸ್ವಲ್ಪ ಉಪ್ಪಿನ ಪುಡಿ. ಎಸ್ ಸರ್. ಓಕೆ. ಈಗ ನಾನು ಮುಂಚೆ ಮಾಡಿದ್ರಲ್ಲಿ ಸೂಪು ಇದೆ, ಅದನ್ನ ಒಂದು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಹಾಕ್ಬಿಡಿ. ಅಂದ್ರೆ ಫಸ್ಟ್ ಬೇಯಿಸ್ಕೊಂಡಾಗ ಉಳಿದಿರೋ ಸೂಪ್ ಅದು. ಇದಕ್ಕಿಂತ ನೀರು ಹಾಕ್ಬೇಕು. ನೀರು ಹಾಕ್ಬೇಕು. ಇವಾಗ ಎಲ್ಲ ಇದ್ರೆ ವರ್ಕೌಟ್ ಆಗಲ್ಲ. ಅಯ್ಯೋ, ಎಲ್ಲ ಆಗುತ್ತೆ. 24 ಕಾಲಿದೆ ಇದ್ರೊಳಗಡೆ ಅಂತ. 24 12 24 ಕಾಲಿದೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಇದ್ರೊಳಗೆ ನಾವು 12 ಜನಕ್ಕಾರು ಕೊಡ್ಬೇಕು. ಹೌದೌದು. 12 ಜನಕ್ಕೆ 12 ಗ್ಲಾಸು ಸೂಪು 2 ಕಾಲು ಕೊಡ್ತೀವಿ ಅಂದ್ರು ಇದು 12 ಜನಕ್ಕೆ ಆಗ್ಬೇಕು. ಉಯ್ರಿ ನೀರ್ನ. ನೀರಿಲ್ಲ, ಈ ಮಸಾಲೆ ಹಾಕ್ಬಿಡ್ತೀನಿ ಫಸ್ಟ್. ಹಾಕ್ಬಿಡಿ. ಅದಾದ್ಮೇಲೆ ಈಸಿ ಆದಂಥ ಮಸಾಲ ತೋರಿಸ್ಕೊಟ್ಟಿದ್ದೀವಿ. ಕಾಲು ಸೂಪ್ನ ಹೆಂಗ್ ಮಾಡ್ಕೋಬೇಕು, ಎಷ್ಟು ಹಾಕ್ಬೇಕು, ಎಷ್ಟು ಹಾಕಿದ್ರೆ ಮಜವಾಗಿರುತ್ತೆ. ನಿಶಕ್ತಿ ಆದಾಗ, ಕಾಯಿಲೆ ಬಿದ್ದಾಗ, ಸ್ವಲ್ಪ ತಾಕತ್ಕಿ ದವಾ ಬೇಕು ಅನ್ನಿಸ್ದಾಗ 1 ವಾರ ಕಂಟಿನ್ಯೂಸ್ ಆಗಿ ಒಂದಿನ ಬಿಟ್ಟು ಒಂದಿನ ಸೂಪ್ನ ಕುಡಿದ್ಬಿಟ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಿರ್ತದೆ ಸರ್. ತಯಾರಿ ಎಲ್ಲ ಹಾಕಾಯ್ತಾ? ಎಲ್ಲ ಹಾಕಿದೆ. ವೆರಿ ಸಿಂಪಲ್. ಸ್ವಲ್ಪ ಮಸಾಲ ಹುರ್ಕೊಂಡ್ವಿ, ಅದನ್ನ ರುಬ್ಕೊಂಡ್ವಿ, ಇದಕ್ಕೆ ಹಾಕಿದೀವಿ, ಅರಿಶಿನ ಹಾಕಿದೀವಿ, ಉಪ್ಪು ಹಾಕಿದೀವಿ. ಕನಿಷ್ಠ ಪಕ್ಷ ಒಂದು 5 ವಿಷಲು ಕೂಗಿಸ್ಕೊಳ್ಳಿ. ಸಖತ್ತಾಗಿರುವಂಥ ಕಾಲ್ ಸೂಪ್ ರೆಡಿ ಆಗುತ್ತೆ. ಇದು ನಿಮ್ಮನೆ ಹೋಟೆಲ್ ಊಟದ ಸ್ಪೆಷಲ್ ಚಂದ್ರವ್ರು ಮಾಡ್ತಕ್ಕಂಥ ಅದ್ಭುತವಾದಂಥ ಕಾಲಿನ ಸೂಪು. ಭಾನುವಾರದತ್ತು ಬೆಳಗ್ಗೆ ಇನ್ನು ಮುಂದಕ್ಕೆ ಕಾಲ್ ಸೂಪು ಸಿಗುತ್ತೆ, ತಲೆ ಮಾಂಸನೂ ಸಿಗುತ್ತೆ, ಜೊತೆಗೆ ದೋಸೆ ಇಡ್ಲಿ ಕೂಡ ಮಾರ್ತಾ ಇದ್ದಾರೆ ಚಂದ್ರು ಅವರು. ಮುಚ್ಚಿ ಚಂದ್ರು,
ಇವಾಗ ನಾವು ಭಾನುವಾರ ಎಷ್ಟು ಗಂಟೆ ಬರೋದಪ್ಪ ನಾವೆಲ್ಲ? ಬೆಳಿಗ್ಗೆ 7 ಗಂಟೆಗೆ ಗುರುಗಳೇ. 7 ಗಂಟೆ ಯಾವ್ದು ಬರಬೇಕು ಅಂತ ಹೇಳಿದ್ರೆ ನಮ್ಮ ಟೀಮ್ ಎಲ್ಲ ಬರ್ತಾ ಇದ್ವಿ. ಡೆಫಿನೆಟ್ ಬರಬೇಕು, ಎಲ್ಲರೂ ಬರಬೇಕು. ಯಾಕಂದ್ರೆ 1 ಗಂಟೆ ಪ್ರೋಗ್ರಾಮ್ ಶುರು ಆಗ್ಬಿಡ್ತದೆ. ಹೌದು. ನೀವು ಕರೆಕ್ಟಾಗಿ ಟೈಮ್ ಹೇಳ್ಬಿಟ್ರೆ ನಮಗೆ ಒಂದಿನ ಟೈಮ್ ಫಿಕ್ಸ್ ಮಾಡಿ ನಮ್ಗೆ ಹೇಳ್ಬಿಟ್ರೆ Definitely. ಅವತ್ತಿನ ದಿನ ಬೆಳಗ್ಗೆ ನಾವೆಲ್ಲ ಅಲ್ಲಿ ಇರ್ತೀವಿ. ದಯವಿಟ್ಟು ತೆಗೀರಿ ಸರ್. ಹಾಂ, ಈಗ ಸೂಪ್ ರೆಡಿ. ಒಳ್ಳೆ ಕಾಲ್ ಸೂಪು, ಚಂದ್ರು ಅವರ ಕಾಲ್ ಸೂಪು, ಅದ್ಭುತವಾದಂಥ ಕಾಲ್ ಸೂಪನ್ನು ರೆಡಿ ಮಾಡಿದ್ದಾರೆ. ಸುಮಾರು 2 ಡಜನ್ನು ಕಾಲನ್ನು ಹಾಕಿ ಸೂಪನ್ನು ಮಾಡಿ ಅದನ್ನು ಕುಡಿದ್ರೆ ಮಜಾನೇ ಬೇರೆ. ಎಷ್ಟು ಕಾಲು ಜಾಸ್ತಿ ಹಾಕ್ತೀವೋ ಅಷ್ಟು ಸೂಪು ಚೆನ್ನಾಗಿರುತ್ತೆ. 24 ಜನ ಅಂದರೆ 12 ಜನ ಕಂಪ್ಲೀಟ್ ಆಗಿ ಈ ಕಾಲ್ ಸೂಪ್ 2 ಕಾಲುಗಳ ಸಮೇತ ಕುಡಿಯುವಂಥ ಸೂಪ್ ಇದು. ಇದಲ್ಲ ಅಂದ್ರೆ ಮನೆಗೇನಾದ್ರೆ ಈ ಥರ ಕಟ್ ಮಾಡಿರ್ತೀವಿ. ಓಕೆ. ಹೋಟೆಲ್ಸ್ಗಾದ್ರೆ ಒಂದು ಸಿಂಗಲ್ ಕಾಲ ಒಂದೇ ಫುಲ್. ಆದರೆ ಈ ಸೂಪ್ ಈ ಥರ ಕುಡಿದ್ರೆ ಟೇಸ್ಟು. ಓಕೆ. ಆದರೆ ಜನಕ್ಕೆ ಇದು ಲೆಕ್ಕಾಚಾರ ಸಿಗಲ್ಲ ಅಂತ. ಹೌದಾ? ಸಾಕು ಚಂದ್ರು, ಸಾಕು ಚಂದ್ರು, ಸಾಕು ಚಂದ್ರು, ಸೂಪ್ ಸೂಪ್ ಸಾಕು ಚಂದ್ರು, ಸಾಕು ಚಂದ್ರು, ಸಾಕು. ಕುರಿ ಕಾಲಿನ ಸೂಪು ರೆಡಿಯಾಗಿದೆ. ಕುರಿ ಕಾಲಿನ ಸೂಪು ಸುಮಾರು 12 ಜನ ಕಂಠಪೂರ್ತಿ ಕುಡಿಯುವಂಥ ಸೂಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರೂರು ಮಾಡಿರುವಂಥ ಸೂಪು ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಬನ್ನಿ ಚಂದ್ರ, ಬನ್ನಿ ಗುರುಗಳೇ. ಅದ್ಯಾರೋ ನಿಮ್ಮ ಫ್ರೆಂಡ್ ಬಂದಿದ್ದಾರೆ, ಕಾಲ್ ಸೂಪ್ ಕುಡಿತಾರೆ. ಬನ್ನಿ ಶಂಕರ್ ಅವರೇ. ಏನವ್ರ ಹೆಸರು? ಶಂಕರ್. ಏನು ಮಾಡ್ತಾರೆ ಅವರು? ಅವರು ಕಿಚನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡ್ತಾರೆ. ಅವರು ಈ ಮಾಂಸ ಮಾಡೋ ಹೋಟ್ಲುಗಳಿಗೇನೆ ವೆಜ್ಜು ನಾನ್ ವೆಜ್ ಮಾಡೋ ಎಲ್ಲ ಹೋಟ್ಲುಗಳಿಗೂ ಕೂಡ ಈ ಎಕ್ವಿಪ್ಮೆಂಟ್ಸ್ಗಳನ್ನ ಕೊಡ್ತಾರಂತೆ. ಅದಕ್ಕೆ ನಮ್ಮ ಹೋಟ್ಲು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. ಒಳ್ಳೊಳ್ಳೆ ಆರ್ಟ್ ಕೇಸು ಬೇರೆದೆಲ್ಲ ತರ್ಸೋಣ ಅಂತೇಳಿ ಅವ್ರನ್ನೇ ಕರ್ಸಿದ್ದೀನಿ. ಏನವ್ರ ಹೆಸರು ಅಂತ ಹೇಳಿದ್ರೆ? ಶಂಕರ್. ಶಂಕರ್ ಬನ್ರಿ ಇಲ್ಲಿ, ಬನ್ರಿ. ನೋಡಿದ್ರೆ ಅಡುಗೆ ಮನೆನಾ? ಏನೇನು ಕೊಡ್ತೀರಾ? ಹೊಸ ಮೆಟೀರಿಯಲ್. ಕುತ್ಕೊ ಬನ್ನಿ ಇಲ್ಲಿ, ಕುತ್ಕೊಳ್ಳಿ. ಏನೇನು ಕೊಡ್ತೀಪ್ಪ? ಎಲ್ಲ ಸೌದೆ ಒಲೆ ಇದೆ. ಎಲ್ಲ ಸೌದೆ ಒಲೆ ಇದೆ. ಎಲ್ಲ ಗ್ಯಾಸ್ ಮಾಡಿಸ್ಬಿಡ್ಬೇಕು. ಎಲ್ಲ ಆರ್ಟ್ ಕೇಸ್ ಬಂದ್ಬಿಡ್ಬೇಕು. ಬಿರಿಯಾನಿಗೆ ದೊಡ್ಡ ದಬ್ರೆಗಳು ಬೇಕು. ಎಲ್ಲ ನೀಟಾಗಿ ತಂದು ಸೆಟ್ ಮಾಡಿ ಎಲ್ಲ ಸ್ಟೀಲ್ ಹಾಕ್ಬಿಡ್ಬೇಕು. ಎಲ್ಲ ಕೊಟೇಶನ್ ಕೊಪ್ಪಡಿ ಒಂದು. ಏನಂತೀರಾ? ಕೊಡ್ತೀವಿ ಸರ್. ನಿಮ್ಮ ಅಂಗಡಿ ಹೆಸರೇನು? ವಿಜಯಲಕ್ಷ್ಮಿ ಕಮರ್ಷಿಯಲ್ ಕಿಚನ್ ಐಟಮ್. ವಿಜಯಲಕ್ಷ್ಮಿ ಕಮರ್ಷಿಯಲ್ ಕಿಚನ್ ಎಕ್ವಿಪ್ಮೆಂಟ್ಸ್ ಇಂದ ಬಂದಿದ್ದಾರೆ. ಓಕೆ, ಅದೆಲ್ಲ ನೋಡ್ಕೊಂಡು ಹೋಗ್ಬಿಡಿ. ಇವ್ರ ಹೋಟ್ಲಲ್ಲಿ ಹೋಗಿದ್ದೀರಾ? ವಾರಕ್ಕೆ 2 ಸಲ ಹೋಗ್ತೀನಿ ಸರ್. ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಕೊಡು ಸೂಪ್ ಕೊಡೋದು. ಏನೋ ಒಂದು ದಬ್ರೇನೆ ಕೊಡ್ತಾ ಇದೆಯಾ? ಸ್ವಲ್ಪ ಕಡಿಮೆ ಕೊಡ್ಬೇಕಾ ಬಂದವ್ರಿಗೆಲ್ಲ? ಅಂದ್ರೆ ಅದು ಕರೆಕ್ಟಾಗಿ ಲೆವೆಲ್ಗೆ ಹಾಕಿ ಬಂದ್ಬಿಟ್ಟಣ. ಏನಲ್ಲ ಅನ್ನೋ ಒಂದು ಮಾತಾಡ್ತಾ ಇರ್ತೀಯ ನೀನು. ನಿಮ್ಮ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಡಿ ಸರ್. ಅದನ್ನ ಹೇಳಿದ್ದೀನಿ ನಾನು. ಯಾಕೋ ಸಪ್ಲೈ ಬದಲು ಕ್ಲೀನಿಂಗ್ ಕಳಿಸ್ಬೇಕು ಅಂತ. ಅಣ್ಣ ಸೌದೆ ಒಲೆಯಲ್ಲಿ ಮಾಡಿ ಬೇಜಾರಾಗ್ಬಿಟ್ಟಿತ್ತು ಕಣ. ಗ್ಯಾಸ್ ತರ್ಸೋಣ. ಲಕ 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 ಅಂತ ನಿನ್ ಮುಂದಕ್ಕೆ ನಮ್ಮ ಅಡಿಗೆ ಮನೆ ಹೋಗೋ, ಭಯ ಬಿಡ್ಬಿಡ. ಮಸೀನೇ ಆಗಲ್ಲ ಹೋಗು. ಅಣ್ಣ ಮಟನ್ ಅಂಗಡಿ ಕಾಸು ಕೊಡ್ಬೇಕಂತ ಕಣ. ಯಾವ್ದಾನ ಹೇಳ್ತಾನೆ ಇರ್ತಾನಲ್ಲ ಸರ್. ಗಿರಾಕಿಗಳು ಬಂದಾಗ ಇವೆಲ್ಲ ಮಾತಾಡ್ತಾರೆ. ಹೋಗೋ, ಚೆನ್ನಾಗಿದೆ. ಸರಿ ಸರ್. ಟೇಸ್ಟ್ ಮಾಡ್ರಿ. ತಗೋ ಸ್ಪೂನ್ ತಗೋ. ಏನಾರ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಪಾಚಂಬಿಡೋದೆ ನೀನೆ. ನಿದ್ದೆ ಬಂದ್ಬಿಡ್ತು. ಕಾಲು ಎಳೆಯಪ್ಪ. ಕಾಲು ತಿಂತಾ ಇರಬೇಕು, ಮಧ್ಯದಲ್ಲಿ ಸೂಪ್ನ ಕುಡಿತಾ ಇರಬೇಕು. ಚೆನ್ನಾಗಿದೆ. ನಮ್ಗನ್ಸುತ್ತೆ ಯಾವ ಹೋಟ್ಲು ಇಷ್ಟೊಂದು ಗಟ್ಟಿ ಕೊಡಲ್ಲ. ಅದೇ ಹೇಳೋದಲ್ಲ ನಿಮಗೆ. ಸುಮ್ಮನೆ ನೀರು ಇದ್ಬಿಟ್ಟು ಏನು ಸೂಪ್ ಕೊಟ್ಬಿಟ್ಟು ಏನು ಪ್ರಯೋಜನ ಇಲ್ಲ. ಅವ್ರಿಗೂ ಕೊಟ್ಟಿದ್ದಕ್ಕೆ ಹೆಲ್ತಿ ಕಾನ್ಶಿಯಸ್ ಮಾಡೋದು ಇದು ಸೂಪು. ಸುಮ್ಮನೆ ಕಮರ್ಷಿಯಲ್ ಪರ್ಪಸ್ಗೆ ಮಾಡಿ ಕೊಡೋದಾದ್ರೆ. ಬಟ್ ಆದ್ರೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು. ಅಲ್ಲ ಸ್ವಲ್ಪ ಹಾಕು. ತಿಕ್ಕಿದೆ. ಯಾಕಂದ್ರೆ ಕುಕ್ಕರ್ ಚಿಕ್ಕದಿರೋದ್ರಿಂದ ಆ ಪ್ರೆಷರ್ ಜಾಸ್ತಿ ಹೊರಗಡೆ ಬಂದ್ಬಿಡ್ತದೆ. ಆ ಮೈನ್ ಮಸಾಲೆ ಹೊರಗಡೆ ಬಂದಾಗ ರುಚಿ ಹೊಟ್ಟೋಗುತ್ತೆ. ಅದರಿಂದ ಖಾರಾಗಿರ ಅದ್ಭುತವಾಗಿದೆ, ಚೆನ್ನಾಗಿದೆ. ಅವ್ರ ಹೋಟ್ಲಲ್ಲಿ ಮಾಡ್ದಂಗೆ ಇದೆಯಾ? ಆಫ್ಟರ್ ಸೂಪರ್ ಚೆನ್ನಾಗಿ. ಅದಕ್ಕಿಂತ ಚೆನ್ನಾಗಿದೆ. ಅದು ಮುಳ್ಳಿ ಮಿಲ್ಟ್ರಿ ಹೋಟ್ಲು. ಆಕ್ಚುಲಾಗಿ ಈ ಕಾಲ್ ಸೂಪ್ ತಂದಿರೋರ ತಟ್ಟೆನ ನೋಡ್ಬೇಕು ನೀವು. ಊಟ ಆದ್ಮೇಲೆ ಇಷ್ಟು ಮೂಳೆ ಇರುತ್ತೆ. ತಿಂದಾದ್ಮೇಲೆ, ತಿನ್ನೋದಕ್ಕಿಂತ ಮೊದಲು ನೋಡ್ಬಿಡಿ, ಗೊತ್ತಾಗಲ್ಲ. ತಿಂದಾದ್ಮೇಲೆ ಅವ್ರ ತಟ್ಟೆಗಳು ನೋಡಿದ್ರೆ ಭಯ ಬಿಡುತ್ತೆ. ಇಷ್ಟು ಮೂಳೆ ಇರುತ್ತೆ. ಯಾಕಂದ್ರೆ ಅದು ಸೂಪ್ ಅಲ್ವಾ. ಸೂಪೇ ಅಂತ ತಿನ್ನೋಕ್ಕೇನು ಮಾಂಸ ಇಲ್ಲದೇ ಇದ್ರು ಕೂಡ ಆ ಸೂಪ್ ಜೊತೆಗೆ ಆ ನಲ್ಲಿ ಮೂಳೆ ತಿನ್ಕೊಂಡು ಅಗೀತಾ ಇದ್ರೆ ಅದು ಮಜಾನೇ ಬೇರೆ. ಇದಕ್ಕೆ ಏನು ಚೆನ್ನಾಗಿರುತ್ತೆ? ಇದಕ್ಕೆ ಇಡ್ಲಿ, ದೋಸೆ. ಓಕೆ, ಅವ್ನಿಗೆ ಇಡ್ಲಿ ತರ ಕೇಳಿದಪ್ಪ, ತರಲಿಲ್ಲ ಅವನು. ಆಮಪ್ಪ, ನಾವು ನೇಪಾಳ ಇಡ್ಲಿ ಒಂದಿನ ನಮ್ಮೆಲ್ಲ ಕರೆದಿದ್ರೆ ಡೆಫಿನೆಟ್ ಆಗಿ ನಾವು ಒತ್ತಾರನೆ ಭಾನುವಾರದೊತ್ತು ಬಂದು. ಈಗ ನೀವು ಪ್ರೋಗ್ರಾಮ್ ದಿನನೇ ಉದ್ಘಾಟನೆ ನಿಮ್ಮ ಕೈಯಿಂದಾನೆ ಕಾಲ್ ಸೂಪ್. ನಮ್ಮ ಇವತ್ತಿನ ಕಾರ್ಯಕ್ರಮ ಚಂದ್ರು ಬಂದಿದ್ದಾರೆ. ನಾಳೆಯಿಂದ ಅಫಿಷಿಯಲ್ ಆಗಿ ಅಂದರೆ 24ನೇ ತಾರೀಕು
ನಾಳೆ ಭಾನುವಾರ ಬೆಳಗ್ಗೆಯಿಂದ ಚಂದ್ರು ಅವರು ನಮ್ಮ ಸ್ವಸ್ತಿಕ್ ಸರ್ಕಲ್ ಏನೋ ಹೋಟ್ಲಿದೆ ನಿಮ್ಮನೆ ಊಟದ ಹೋಟ್ಲಿನಲ್ಲಿ ಒಳ್ಳೆ ಕಾಲು ಸೂಪು ತಟ್ಟೆ ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ. ನಾನಂತೂ ನಾಳೆ ಬೆಳಗ್ಗೆ ಅಲ್ಲಿ 7:15 ಇರ್ತೀನಿ. ಬನ್ನಿ, ಒಳ್ಳೆ ಕಾಲು ಸೂಪ್ ಕುಡಿಯೋಣ, ಒಂದೆರಡು ಇಡ್ಲಿ ಬಾಯಿಗೆ ಹಾಕೊಂಬರೋಣ. ಥ್ಯಾಂಕ್ ಯು ಚಂದ್ರು, ಥ್ಯಾಂಕ್ ಯು. ಚಂದ್ರು, ಫೋನ್ ನಂಬರ್ ಹೇಳ್ರಿ ನಿಮ್ದು. 988 674 674 77 89 ಫೋನ್ ಮಾಡಿದ್ರೆ ಹೋಗ್ಬೋದು, ಚಂದ್ರು ಅವ್ರ ಜೊತೆ ಮಾತಾಡ್ಬೋದು, ಕಾಲು ಸೂಪನ್ನು ಕುಡಿಬೋದು, ತಲೆ ಮಾಂಸನೂ ತಿನ್ಬೋದು. ಥ್ಯಾಂಕ್ ಯು ಚಂದ್ರು. ಧನ್ಯವಾದ. ಥ್ಯಾಂಕ್ ಯು ಚಂದ್ರು. ಅದ್ಭುತವಾದ ಮೆಣಸು, ಅದಕ್ಕೆ ಸ್ವಲ್ಪ ಖಾರ, ಬೆಳ್ಳುಳ್ಳಿಯ ಖಾರ, ಮೆಣಸಿನ ಖಾರ, ನಿಮಗೆ ಗಂಟ್ಲು ಗೊತ್ತಾಗುತ್ತೆ ಹೆಂಗಿದೆ ಅಂತೇಳಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದನ್ನು ನಾನು ಖಾಲಿ ಮಾಡ್ತೀನಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇವತ್ತೇ ನೀವು ಕೂಡ ನಿಮ್ಮಲ್ಲಿ ಇದನ್ನು ಮಾಡ್ಕೊಳ್ತೀರಾ, ಸೂಪ್ನ ಕುಡಿತೀರಾ. ಕಾಲ್ ಸೂಪು ಮಾಡೋ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಈರುಳ್ಳಿ, ಜೀರಿಗೆ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಬೇಯಿಸಿಕೊಂಡ ಕಾಲು, ಅರಿಶಿನ, ಉಪ್ಪು, ಕಾಲು ಬೇಯಿಸಿದ ನೀರು, ರುಬ್ಬಿದ ಮಸಾಲ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿದರೆ ಕಾಲ್ ಸೂಪ್ ನಿಮ್ಮನೆಯಲ್ಲೂ ರೆಡಿ. ಒಳ್ಳೆ ಒಂದು ಕಾಲು ಸೂಪು ಕುಡ್ದಿದ್ದಾಯ್ತು, ಕಾಲ್ನು ತಿಂದಿದ್ದಾಯ್ತು. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಬರ್ಬೋದು, ಒಳ್ಳೆ ಅಡುಗೆ ಮಾಡ್ಬೋದು. ನಿಮ್ಮ ಕೈ ರುಚಿ ತೋರ್ಸೋಕ್ಕೆ ನೀವು ರೆಡಿ ಇದ್ದರೆ, ಟೇಸ್ಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅಡುಗೆ ಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಬರ್ತೀನಿ.